ಮೆಟ್ಟು ಮಾಡಿಸಿದ್ಯಾ? ಮೆಟ್ಟು ಮೊದಲು ನಮ್ಮ ಹತ್ತೆ ಜನ ಕೊಟ್ಟು ಮಾತಾಡು. ಕತ್ರಂತೆ ಹೆಚ್ಚು ಕಡಿಮೆ ಮಾತಾಡಿದೆ ಅಂದ್ರೆ ಅವನು ಜೋರ್ಸು ಬಿಡ್ರಿ. ಕುಲಕರ್ಣಿ ಯಾಕೆ ಓದುತ್ತೀರಿ? ಬಡೀರಲ್ಲ ಕಾವಣಗ. ಅಲ್ರಿ ಕೆಂಚವ ಮನಿಗೆ ಹೋದಾಗ ಸಿಕ್ಕಾಪಟ್ಟಿ ಮಾತಾಡ್ಬಿಟ್ಟಿ. ಈಗ ಬಿಡ್ತಾರ ನಿನಗ ಅವ್ರು ಕುಲಕರ್ಣಿಯರ ಒಟ್ಟಾಕಿ ಎಷ್ಟು ತುಂಬಕ ರೊಕ್ಕ ಹೇಳ್ಬಿಡ್ರಿ, ಲೆಕ್ಕ ಮಾಡ ಮನಿಗೆ ಹೋಗಿ ತಂದು ಬಿಡ್ಲಿ. ಅಕ್ಕಿ ಮನಿಗೆ ಹಾಕ್ಲಿ ಗೌಡ. ಇಲ್ಲ ನಿಂತ ಕಾಲ ಮೇಲೆ ಕೊಟ್ಟು ಹೋಗ್ಬಿಡ್ಬೇಕು. ಹಂಗ ಮಾಡಿಬಿಡ್ತೀನಿ ನಾನು. ಏನಂತ ತಿಳ್ಕೊಳ್ರಿ ಮಕ್ಕಳು ಬ್ರಿಟಿಷ್ ಸರ್ಕಾರದ ಮಾಮಲೆ ಕಿಮ್ಮತ್ತಿಲ್ಲ. ಬಾಯಿ ಮಾತಿನಿಂದ ಕೊಪ್ಪು ಜನ ಅಲ್ರಿ ಇದು. ಬಾಯ ಹಾಲು ಹುಚ್ಚುವಂಗೆ ಒತ್ತ ಬರಬರಿ ಹಾಕತ್ತ. ನನ್ನ ಸೊಕ್ಕ ಮುರಿತೀನಿ ಅಂತ ನನ್ನ ಕೂಗಾಯಿ ಹಿಡಿದೇನೋ ನಾಯಿ. ಕಂಚಿ ನಿನ್ನ ಮಗಳ ತರಪಿನಿಂದ ಮೆರಿತಿದ್ದಲ್ಲ ಚೆನ್ನವನ್ ರಾಜಿದ್ದಾಗ. ಈಗ ನಿಮ್ಮ ಅವು ಚೆನ್ನವ ಬೈದಂಗ ಜೇನೆ ಬಿದ್ದಾಳ. ಅವ್ವ ಅವ್ವ ಅಂತ ಮೆರಿತಿದ್ದ ಮಗ ಬೇರೆ ಸರ್ಕಾರ ಬಂದು ಒದೆ ಕಟ್ಟಿದ ಬಳಕ ಮೆತ್ತಗಾಗಿ ಬಿಟ್ಟಾಳ. ಕ್ಯಾಂಚಿ ನಿಂತ ಕಾಲ ಮ್ಯಾಗ ನನ್ನ 10 ಜನ ಕೊಡಬೇಕು ಒಂದು, ಇಲ್ಲ ನಿನ್ನ ಹೆಣ ಬೀಳ್ಬೇಕು ಒಂದು. ನನ್ನ ಹೆಣ ಬಿತ್ತರೂ ಚಿಂತೆ ಇಲ್ಲ, ಹಪ್ಪದಿರೋ ಹಣ ಕೊಡೋದಿಲ್ಲ. ನಮ್ಮವ್ವ ಚೆನ್ನಮ್ಮ ತಾಯಿ ಕೇಳಿದ್ರ ನಮ್ಮ ಪ್ರಾಣ ಸಹಿತ ಕೊಡಕ್ಕೆ ಹಿಂಜರಿಯೋದಿಲ್ಲ. ಆದ್ರೆ ನಾಯಿ ಜಾತಿಯ ರಾಜ್ಯ ಆಳಕ್ಕೆ ಬಂದಿರೋ ನಿಮ್ಮಂಥವ್ರಿಗೆ ಒಂದು ಬಿಲ್ಲಿನೂ ಕೊಡಬಾರ್ದು ಅಂತ ಆನೆ ಮಾಡಿಸ್ಕೊಂಡಾನ ನನ್ನ ಮಗ ರಾಯಣ್ಣ. ಸೊಕ್ಕಿನ ಸುಳ ಮಗನೇ ಹೆಸರು ಎತ್ತಿ ನಡಪಿತ್ತು ಎತ್ತಿ ಏರಿಸಬೇಡ. ಹುಷಾರ್. ಒಂದು ಆಡು ಕಲ್ಲು ತಂದಾಕಿ ತಲೆ ಮೇಲೆ. ಕಲ್ಲಷ್ಟ ಯಾಕೋ, ನನ್ನ ಪ್ರಾಣ ಹೋದ್ರೂ ನಾನು ಹಿಂಜರಿಯೋದಿಲ್ಲ. ನೋಡು, ಬ್ರಿಟಿಷ್ ಸರ್ಕಾರದ ಅನ್ನ ತಿಂದು ಅವರು ಛೂ ಬಿಟ್ಟಾಗ ಬಗಳೋ ನಾಯಿ ನೀನು. ನಿನಗೇನು ಗೊತ್ತೋ ಮಾನ ಅನ್ನೋದು? ಕಿತ್ತೂರ ಸೀಮೆಯಾಗಿ ಹುಟ್ಟಿದ ಹೆಣ್ಣು ನಾನು. ಪ್ರಾಣ ಕೊಟ್ಟು ಮಾನ ಬಿಟ್ಟು ಬದುಕೋದು ಕಲ್ತಿಲ್ಲ. ಕಲ್ಲಷ್ಟೇ ಅಲ್ಲ, ಮುಗಲ ಹೊರದು ಹೆಗಲ ಮೇಲೆ ಬಿದ್ರು ಬಗಲಿ ಎತ್ತೋ ಕುಲ ಅಲ್ಲ ಈ ಕೆಂಚವನದು. ನಿನ್ನ ಎರಡು ಒದಿ ಅಂದ್ರೆ ಕೂಳು ಸಿಗುತ್ತಂತ ಹೆತ್ತ ತಾಯಿ ಸೆರಗೈದು ಹಿಡಿದು ಸೂಳಿಗೆರೆಗೆ ಒಯ್ದು ನಿಂದಿರಿಸುವ ನಿನ್ನಂತ ಕೂಲಿಗೇಡಿ ನಾಯಿ ಕಿತ್ತೂರು ನಾಡ ಹುಟ್ಟಬಾರ್ದಾಗಿತ್ತು. ಯಾಕೆ ನನ್ನ ಹೊಟ್ಟೆ ಉರಿಸ್ತಿರೋ? ಇಂಥ ಹಂದಿ ಜಾತಿಯವರು ಕೊಟ್ಟು ತುತ್ತಿಗೆ ಬಾಯಿ ತೆಗೆದು ಇವತ್ತ ನನ್ನ ತಲೆ ಮೇಲೆ ಕಲ್ಲು ಹೇರಕ್ ಬಂದಿ. ನಾಳೆ ಕೈ ತುಂಬ ಬಂಗಾರ ರೊಕ್ಕ ಕೊಟ್ಟು ನಿನ್ನ ತಾಯಿ ತಂಗಿನ ಕೇಳ್ತಾರ ವೈನವ್ರಿಗೆ ಹಾಕಿ ಬಾ ಅಂದ್ರೆ ಕಿತ್ತೂರು ನಾಡ ಹುಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ. ಯಾರು ಮಾತು ಕೇಳಿದ್ರ ಸುಮ್ಕೊಂಡ್ರೇನು? ಗೌಡ್ರ, ತಲೆ ಕೆಟ್ಟ ನಾಯಿಗೆ ಬರಿ ಕೊಟ್ಟರೆ ದಾರಿ ಬರೋದು. ಈ ಕುಲಕರ್ಣಿಗೆ ನನ್ನ ಮಗ ರಾಯಣ್ಣನೇ ಮದ್ದು. ರಾಯಣ್ಣ ಎಲ್ಲಿದೆಯೋ ಮಗನೆ? ಈ ಪಾಪಿಗಳು ನೀನಿಲ್ಲದ ಹೊತ್ತಿನಾಗ ನಿನ್ನ ಹೆತ್ತವನ ತಲೆ ಮೇಲೆ ಕಲ್ಲು ಹೊರಿಸಿ ನಿಂದಿರ್ತಾರಲ್ಲೋ. ಹುಲಿ ಅಂತ ಮಗನ ಹಡ್ದಿದ್ರು ಈ ನಿನ್ನ ತಾಯಿನ ಕೇಳೋರು ಯಾರು ದಿಕ್ಕಿಲ್ಲದಂತಾಯ್ತಲ್ಲೋ. ಕಲ್ಮಠದ ಗುರುಸಿದ್ದೇಶ, ನೀನು ಕರುಣೆ ಇಲ್ಲದೆ ಕಲ್ಲದೇವನಾಗಿ ಕುಳಿತು ಬಿಟ್ರುವೇನಪ್ಪ. ಯಾವ ಪಾಪ ಮಾಡಿವಿ ಅಂತ ಕಿತ್ತೂರು ನಾಡ ಹುಟ್ಟಿದ ಮಕ್ಕಳಿಗೆ ಈ ರೀತಿ ಕಷ್ಟ ಕೊಡುತ್ತಿರುವಿ ತಂದೆ. ಕಾಡು ತಂದೆ ಕಾಡು. ಬಾಳ ಇದರ ಸೇಡು ನಾನು ತೀರಿಸಿಕೊಳ್ಳಿಲ್ಲ ಅಂದ್ರ ನಾನು ಕಿತ್ತೂರು ಸೀಮೆ ಹೆಣ್ಣಲ್ಲ. ನಾನು ರಾಯಣ್ಣನಿಗೆ ಒಳ್ಳೆ ರಕ್ತಕ್ಕೆ ಜನ್ಮ ಕೊಟ್ಟಿಲ್ಲ ಅಂತ ತಿಳಿ. ಇನ್ನೆಲ್ಲಿ ರಾಯ ಅವನ ಮಣ್ಣು ಮಾಡಿ ಆಗ್ಲಿ ಹಳೆ ಮಾತಾತ ಅಂತ ತಿಳ್ಕೊ. ಇನ್ನು ಹೆಚ್ಚಿಗೆ ಮಾತಾಡಿದೆ ಅಂದ್ರೆ ಮಸುಡಿ ಹೊಡೆದಿತ್ತು. ಮುದೋಡಿ ಹಳೆ ಮುದೋಡಿ. ರಾಯಣ್ಣ ಬಾಳ ಕೈ ಎತ್ತಿದ್ರೆ ಕೈನ ಕತ್ತರಿಸಿ ಹತ್ತು ಬಿಡ್ತೀನಿ ಮಗಳ. ಅವ್ವ ನೀನು ಕಲ್ಲು ಯಾರು ತೆಗಿಬೇಡ್ರಿ, ಯಾರು ತೆಗಿಬೇಡ್ರಿ. ನನ್ನ ಮಗ ಬರ್ಲಿ, ಇದನ್ನೆಲ್ಲ ಕಣ್ಣಾರೆ ನೋಡ್ಲಿ, ಇದನ್ನೆಲ್ಲ ಕಣ್ಣಾರೆ ನೋಡ್ಲಿ. ಯಾರು ತೆಗಿಬೇಡ್ರಿ, ಯಾರು ತೆಗಿಬೇಡ್ರಿ. ಯಾಕವ್ವ ಹೀಗಂತಿ? ಈ ಸಣ್ಣ ಬಸ್ಸು ನಿನ್ನ ಮಗ ಅಲ್ಲಂತ ತಿಳಿವಿ ಏನವ್ವ? ಅವ್ವ ನಾನು ಹೊಲಕ್ಕೆ ಹೋಗಿದ್ದೆ. ತಳವಾರ ನಿಂಗನ ಬಂದು ಈ ಸುದ್ದಿ ತಿಳಿಸಿದ.
ಅಷ್ಟರಲ್ಲಿ ಓಡಿ ಬರುವುದರಲ್ಲಿ ಸ್ವಲ್ಪ ತಡವಾಯಿತು ತಾಯಿ. ಈ ನಿನ್ನ ಮಗನ ತಪ್ಪನ್ನು ಮನ್ನಿಸವ್ವ. ಇಲ್ಲದಿದ್ರ ನಿನಗೆ ಕೈ ಹಚ್ಚುವ ಮೊದಲ ಇವ್ರನ್ನೆಲ್ಲ ಮುಗಿಸಿಬಿಡ್ತಿದ್ದೆ. ಅವ್ವ 15 ಜನ ಎಣಿಸಿ ಕೈ ಹಚ್ಚ ಮಗನ ಕಲ್ಲಿಗೆ ಹಲ್ಲು ಮುರಿಸ್ಕೊಳ್ಬೇಕಾಗಿದ್ರಿ ಅದ್ರಿಗೆ ಬಾಲೆ ಮಗನ. ಯಾವುದಕ್ಕೂ ರಾಯಣ್ಣ ದುಡುಕಬೇಡ ಅಂತ ಹೇಳಿರುವನಂತ ಕೈ ಕಾದನಿ. ಇಲ್ಲದಿದ್ರ ನಿಮ್ಮೆಲ್ಲರನ್ನು ಅಡ್ಡಿಟ್ಟ ಸರಿ ನಿಮ್ಮ ಹೊಟ್ಟೆ ಅಣಕಾಳ ಹರಿದು ನನ್ನ ತಾಯಿ ಪಾದಕ್ಕೆ ಅರ್ಪಿಸ್ತಿದ್ದೆ. ತೆಗೆದುಕೋ ಹಬ್ದಾರಣ್ಣ. ಲೆಕ್ಕ ಮಾಡಿ ಕೊಡ್ತೀನಿ, ಒಳ್ಳೆ ತಡಿ. ಲೆಕ್ಕ ನಿನ್ನ ಲೆಕ್ಕ ಕೇಳಕ್ ನಿನ್ನ ಗಂಡ ರಾಯಣ್ಣ ಬರ್ತಾನ, ಅವನು ಮುಂದೆ ಕೊಡಿವೆ ಅಂತ ತಾಳು. ಹೆಂಗ ಹುಷಿರಾತ್ರಿ ಸೊಂಟದ ಮೇಲೆ ಹೋದ್ರು ಬಾಯನ್ ಹಲ್ಲು ಹುಚ್ಚಿ ಕೆಳಗೆ ಬಿದ್ದಿರ್ಬೇಕು. ಹಂಗ್ ಮಾಡಿಬಿಡ್ತೀನಿ ನಾನು. ಏನಂತ ತಿಳ್ಕೊಂಡ್ರಿ ಮಕ್ಕಳು? ಬ್ರಿಟಿಷ್ ಸರ್ಕಾರದ ಮಾಮೂಲಿದಾರ ಅಂದ್ರೆ ಕಿಮ್ಮತ್ತಿಲ್ಲ. ಏನ್ ದರ್ಪ್ರಿ ಸಾಹೇಬ್ರ ನಿಮ್ಮ ದರಪ್ಪ ಕುಲಕರ್ಣಿಯರ ನಿಮ್ಮ ದರ್ಪ ಬಾಳ ಆತ ಬಿಡ್ರಿ. ಅಲ್ಲ ಬರೀ ದರ್ಪ ಸುದ್ದಿನ ಮಾತಾಡ್ಬೇಡ್ರಿ, ಮುಂದೆ ಸ್ವಲ್ಪಕ್ಕೆ ಏನ್ ಮಾಡ್ತೀರಿ ಲೆಕ್ಕ ಹಾಕ್ರಿ. ಜಾಮೀನಿಂದ ಸಾಯಕಂತ ಅದಕ್ಕಂತ ಇಷ್ಟು ಸಿಟ್ಟಿಗೆ ಅದಕ್ಕೆ ಅಂತ ಕೆಣಕಿದ್ರಲ್ಲ, ನನಗೆ ಗೊತ್ತಿದ್ದ ಇಲ್ಲ ಬಿಡ್ರಿ. ಅದ ಅಲ್ಲಿ ನೋಡಿ ರಾಯಣ್ಣ ಬೋರ್ಡು ಠಾಣೆ. ಆ ಹುಲಿನ ಯಾಕೆ ಹೊರಗೆ ಬಿಟ್ರಲ್ಲೇ ಬಮಾಕ್ತ ಲೇ ಬಕೀರ. ಇನ್ನು ನಾವು ಬಂದ್ರೆ ನನ್ನ ಜೀವ ಸಹಿತ ಉಳಿಸೋದಲ್ಲೇ ಇಲ್ಲ. ಬಕೀರ ಹೆಂಗಾರ ಮಾಡಿ ನನ್ನ ಜೀವ ನೀನ ಕಾಪಾಡ್ಲೇ ತಮ್ಮ. ಎಲ್ಲರಿಗೂ ಪದ್ಧತಿ ತಂದಿಟ್ಟು ಬಿಟ್ರಿ ಕುಲಕರ್ಣ್ಯಾರ. ಇನ್ನು ಯಾರ್ಯಾರು ಏನಾರು ಮಾಡ್ತಾರೋ ಹೇಳಾಕ ಬರುವಾರ. ಕುಲಕರ್ಣ್ಯಾರ ನಿಮ್ಮನ್ನ ಒಳಗ್ ಕಲ ಹಾಕಿ ಹಾಕ್ಬಿಡ್ತೀನಿ ಬರ್ರಿ. ಅಷ್ಟು ಮಾಡಪ್ಪ ನೀನು ಪುಣೆ ಬರ್ಬೇಕು. ಆ ಕುಲಕರ್ಣಿ ಬಾಳೆ ಎಲ್ಲಿ? 2 ದಿನದ ಹೊತ್ತಾತಪ್ಪ, ಊರಾಗ ಇಲ್ಲವ. 2 ದಿನದ ಹೊತ್ತಾತು, ಊರಾಗ ಇಲ್ಲ. ನಿಜ ಹೇಳ್ತೀಯೋ? ನಿಜಾನಪ್ಪ, ನನ್ನ ತಾಯಿ ಹಣ್ಣಿ ಮಗ ಹೇಳ್ತೀನಿ ನಿಜ. ಒಳಗಡೆ ಅದಾನಪ್ಪ, ಒಳಗಡೆ ಅದಾನ. ತೆಗಿತೀವಿ. ಬಾರ್ಲೆ ಮಗ, ಬಾರ್ಲೆ ಬಾರ ಬಂತ ಬಾ ಮಗನ ಯಂತ್ರದ. ಒಳ್ಳೆ ಮಾತಿಂದ ಹೊರಗೆ ಬರ್ತೀಯೋ ಏನು ಚಾವಡಿಗೆ ಬೆಂಕಿ ಹಚ್ಚಂದ್ಯೋ? ನನ್ನ ತಾಯಿ ತಲೆನೇ ಕಲ್ಲು ಹೊರಿಸಿ ಹಬ್ಬೆ ಹಣ ಕೊಡುವಂತ ಮಾತು ಬಿಟ್ಟು ಇಲ್ಲ ಯಪ್ಪ ರಾಯಣ್ಣ, ಇಲ್ಲ. ಮಾಮಲೆದಾರ್ ಸಾಹೇಬ್ರು ಅಂತ ಬಂದಿದ್ರು ಅಂತ ಅವ್ರ ಮುಂದೆ ಹಂಗ ಮಾಡ್ಬೇಕಾತು ಯಪ್ಪ. ನಿನ್ನ ಮ್ಯಾಗ ಯಾವ್ದು ಸಿಟ್ಟಿಲ್ವ ರಾಯಣ್ಣ? ಬೇಕಾದ್ರೆ ಇನ್ನ 4 ಹೊದಿಸ್ಕೊಳ್ತೀನಿ, ಆದ್ರೆ ಪ್ರಾಣಕ್ಕೇನು ಮಾಡಬೇಡಪ್ಪ ಯಪ್ಪ, ಪ್ರಾಣಕ್ಕೇನು ಮಾಡಬೇಡ. ನಿನ್ನ ಜೀವದಿಂದ ಬಿಟ್ರ ನಾನು ಹುಟ್ಟಿ ಸಾರ್ಥಕವೇನೋ? ಬಲಾಢ್ಯ ಬ್ರಿಟಿಷ್ ಸರ್ಕಾರ ಅಂತ ಬೊಬ್ಬಿ ಹೊಡಿತಿದ್ದೆಲ್ಲ ಮಗನೇ. ಬಾ ಎಂದು ಹೇಳುವ ನಿನ್ನ ಸರ್ಕಾರಕ್ಕೆ ಕಣ್ಣು ತುಂಬ ನೋಡಿ ಸಂತೋಷ ಪಡಲಿ ಈ ದೇಶದ್ರೋಹಿಗಾದ ಕತಿ ಕಂಡು. ಇಲ್ಲ ರಾಯಣ್ಣ,
ನೀ ಹೇಳ್ದಂಗೆ ಕೇಳ್ತೀನಪ್ಪ. ನಿನ್ನ ಮಗನಾಗೇ ಇರ್ತೀನಿ ನೋಡ ರಾಯಣ್ಣ. ನನ್ನ ಜೀವ ತೆಗಿಬೇಡಪ್ಪ ರಾಯಣ್ಣ, ತೆಗಿಬೇಡ. ನೋಡು, ವಿಚಾರ ಮಾಡು. ನನ್ನ ಜೀವ ಕೊಂದೆ ಅಂದ್ರೆ ಬ್ರಿಟಿಷ್ ಸರ್ಕಾರದವರು ಸಿಕ್ಕಲ್ಲಿ ಹಿಡಿದು ನಿನ್ನ ಗಲ್ಲಿಗೆ ಹಾಕ್ತಾರಪ್ಪ ರಾಯಣ್ಣ. ನನಗೆ ಪ್ರಾಣದ ಭೀತಿ ಹೇಳ್ತೀಯ ಮಗನ? ಅದನ್ನೆಂದೂ ಕಿತ್ತೂರು ನಾಡಿಗೆ ಮೀಸಲಾಗಿಟ್ಟಿದ್ದೇನೆ. ಆ ನಿನ್ನ ಕೆಂಪು ಕೋತಿಗಳು ಗಂಡು ಮಕ್ಕಳೇ ಅವರಾಗಿದ್ದರೆ, ಅವರು ನಿಜ ತಂದೆಯ ರಕ್ತಕ್ಕೆ ಹುಟ್ಟಿದ್ದೇ ನಿಜವಿದ್ದರೆ, ಈ ಗುಂಡಾಗಿರಿಯ ಗಂಡು ಮಗನನ್ನು ಎದುರಿಸಲಿ. ಅಖಂಡ ಭರತ ಖಂಡಕ್ಕೆ ಚಕ್ರವರ್ತಿ ಸಾರ್ವಭೌಮರೆಂದು ಮೆರೆಯುತ್ತಿರುವ ಆ ನಿನ್ನ ಆಂಗ್ಲ ತಂಡಕ್ಕೆ ತುಂಡು ಸಂಗೊಳ್ಳಿ ರಾಯಣ್ಣ ಕೊಡುವ ಉತ್ತರ ನಿನ್ನ ರಕ್ತದಿಂದಲೇ ಬರೆಯುವೆ. ಕಿತ್ತೂರು ಎಂದೆಂದಿಗೂ ಸ್ವತಂತ್ರವೆಂದು. ಅವ್ವ ಚೆನ್ನವ್ವ, ನಿನ್ನ ಯಶೋದೀಪ ಬೆಳಗಲು ಈ ನಿನ್ನ ಕಂದ ಮಾಡಿದ ಕೃತಿ ಕಂಡು ಆಶೀರ್ವದಿಸುತ್ತಾಯಿ. ಇಂದಿನಿಂದ ಈ ರಾಯ ಕೆಂಚವ್ವ ತಾಯಿಯ ಮಗನಲ್ಲ, ಕಿತ್ತೂರ ಸ್ವತಂತ್ರ ಲಕ್ಷ್ಮಿಯ ಮಗ. ಶಂಭೋ ಹರ ಹರ. ಕರ್ನಾಟಕದ ಸಿದ್ದೇಶ, ಇನ್ನು ಎಷ್ಟು ಕಷ್ಟಪಟ್ಟು ಪರೀಕ್ಷಿಸುವೆಯೋ ಪರೀಕ್ಷಿಸು ತಂದೆ. ಕೊನೆಗೊಂದು ದಿನ ನೀನೇ ಬೇಸತ್ತು ಆಶೀರ್ವದಿಸುವವರೆಗೂ ತಮ್ಮ ಗುರಿ ಬಿಡಲಾರೆನ್ನುವುದು ನಿಮಗೆ ನೆನಪಿರಲಿ ತಂದೆ, ನಿನಗೆ ನೆನಪಿರಲಿ. ಮಿಂಚಿ ಹೋದ ಮೇಲೆ ಚಿಂತಿಸಿ ಫಲವೇನು? ಆಗಬೇಕಾದದ್ದೆಲ್ಲ ಆಗಲೇಬೇಕು, ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಸಪ್ತ ಸಾಗರ ಬತ್ತಿದಂತೆ ಕನ್ನಡಿಗರ ಜ್ಞಾನ ದೀಪ್ತಿಯ ಚೇತನ ಬತ್ತಿ ಕಿತ್ತೂರು ಶತ್ರುವಶವಾಯಿತು. ಪ್ರಸ್ತುತ ಸಂಗ್ರಾಮದಲ್ಲಿ ನಾಂದಿಗೆ ಚೆನ್ನಮ್ಮನ ಬಂಧನವಾಯಿತು. ಮಂದಾರ ಕುಸುಮ ಮಣ್ಣುಗೂಡಿ ರುಂಡ ಮುಂಡಗಳ ಹಂದರವೇ ಗುರುಸಿದ್ದೇಶನ ಮನೋಮಂದಿರಕ್ಕೆ ಚೆಂದಾಗಿ ಕಂಡರೆ ಅವನಿಚ್ಛೆಯ ವಿರುದ್ಧ ಹೋಗಲು ಯಾರಿಂದ ಸಾಧ್ಯ? ಕಂದ, ತಾಯಿ ಚೆನ್ನಮ್ಮಾಜಿಯವರನ್ನು ಭೇಟಿಯಾಗಿದ್ದೀಯಾ? ಇಲ್ಲ ತಂದೆ, ಆ ತಾಯಿಯ ಭೇಟಿಗಾಗಿ ನನ್ನಷ್ಟೇ ಬೈಲೊಂಗಲಕ್ಕೂ ಹೋದರೂ ದರ್ಶನ ಮಾತ್ರ ಸಾಧ್ಯವಿಲ್ಲ. ಶರಮನಿಗೆ ಭದ್ರವಾದ ಕಾವಲಿರಿಸಿದ್ದಾಳೆ ತಂದೆ. ಅಲ್ಲದೆ ನನ್ನನ್ನು ಸಿಕ್ಕಲಿ ಹಿಡಿಬೇಕು ಅಂತ ಬ್ರಿಟಿಷ್ ಸರ್ಕಾರ ಕಾದು ಕುಳಿತಿದ್ದಾರೆ ತಂದೆ. ಇಷ್ಟೆಲ್ಲ ಕಷ್ಟಗಳಿರುವಾಗ ನಿನ್ನ ಗುರಿ ಮುಟ್ಟುವ ಭರವಸೆ ನಿನಗಿದೆಯೇ ಕಂದ? ಒಡಕು ದೋಣಿಯನ್ನು ಹತ್ತಿ ಸಪ್ತ ಸಾಗರ ದಾಟುವ ಹುಚ್ಚು ಹವ್ಯಾಸಕ್ಕೆ ಕೈ ಹಾಕಿದಂತೆ ಸರಿ. ದೋಣಿ ಸಾಗರದಲ್ಲಿ ಮುಳುಗಿ ನಾನು ಸತ್ತರೂ ಚಿಂತೆ ಇಲ್ಲ. ನನ್ನ ಸಾವಿನಿಂದ ಸಾವಿರಾರು ವೀರ ಯೋಧರು ಹುಟ್ಟಿ ನನ್ನಿಂದ ಆಗದ ಕೃತಿಯನ್ನು ಮುಂದೆ ಯಾರಾದರೂ ಮಾಡುವರು ಎನ್ನುವ ನಂಬಿಕೆ ನನಗಿದೆ ತಂದೆ. ಇಂದಿನ ವಿಷಮ ಪರಿಸ್ಥಿತಿಯಲ್ಲಿ ಏನು ಹೇಳಬೇಕೋ ತಿಳಿಯದು. ನಡೆ, ಚೆನ್ನಮ್ಮನನ್ನು ಭೇಟಿಯಾಗಲು ಸೂಕ್ತ ಮಾರ್ಗ ಹೇಳಿಕೊ. ಘೋಡ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಲೋ, ಗುಡ್ ಮಾರ್ನಿಂಗ್ ನುಂಗಪ್ಪ. ಥ್ಯಾಂಕ್ ಯು. ಎಲ್ಲ ಹರಾಮಿಂಗ್ ಡಾಂಕಿ. ಥ್ಯಾಂಕ್ ಯು ವೆರಿ ಮಚ್. ವಾಟ್ ಹೆಂಗಪ್ಪ ಮಂಗೇನ ಮರಿಗೆ ಏನಂತಾರಲ್ಲ? ಮಂಕಿಂಗ್ ಅಂತ ಬಾಲನ್ ರುಂಡಾರಾಯ ಚೆಂಡಾಡಿಂಗ್. ಎಸ್ ಪಿಸ್ ಕ್ಲಾಸ್ ಚೆಂಡಾಡಿಂಗ್, ಪಿಸ್ ಕ್ಲಾಸ್ ಚೆಂಡಾಡಿಂಗ್. ಐ ಆಮ್ ಆಲ್ ಹರಾಮಿಂಗ್. ನೋ ಕೂಲ್ ಕಟಿಂಗ್, ನಮ್ದು ಪೂರಾ ಶಟಿಂಗ್. ಈ ಸೂಟು ಬುಟ್ಟು ಹಾಕಿಂಗ್, ಇಂಗ್ರೇಜಿ ಲೇಡಿ ಆಗಿಂಗ್. ಹೆಂಗಪ್ಪ ಈಗ ನಾವು ಹೆಂಗ್ ಕಾಣಿಂಗ್? ವಾಟ್ ಬ್ಯೂಟಿಫುಲ್ ನುಂಗ್ಯ. ಯು ಸೇಮ್ ಹನುಮಂತೇವ್ರಂಗ್ ಕಾಣಿ. ನೋ ಪಾರ್ಕಿಂಗ್ ಮೀಟರ್ ಮಂಗ್ಯಾನ ಮಾಡಿ. ವಾಟ್ ಏಟ್ ಬಿಟ್ರೆ ಸೀದಾ ನೆಲಕ್ಕೆ ಬಿದ್ದು ಒದ್ದಾಡಿಂಗ್. ಏನು ಹೆಂಗಪ್ಪ
ಅಂಗ್ರೇಜರ ಮಾತಾಡ್ಯಾರ ನಮ್ದು ಎಲ್ಲ ಹಾಲು ಹೋಲು ಕೂಡಿಸಿ ಮಿಕ್ಸಿಂಗ್. ವಾಟ್ ನೋ ಟಾಕ್ ಬರೀ ಆಲ್ ಬ್ರಿಟಿಷ್ ನಮ್ಮ ಹೆಂಡ್ರಲ್ಲೇ ಟ್ರೈನಿಂಗ್ ಇದ್ರಾಗೆ ನೋ ಸಂಶಯ. ಲೇ ಬ್ರಿಟಿಷ್ ಆಗೋದಿಲ್ಲ. ಲೇ ನಾವಿಬ್ರೇ ಇದ್ದಾಗ ಸುಮ್ಮನೆ ಭಾಷೆ ಮಾತಾಡೋಣ. ಬೇರೆ ಜನ ಬಂದ್ರು ಅಂಗ್ರೇಜಿ ಶುರು ಮಾಡಿಬಿಡು ಅಂದ್ರ ಅವ್ರು ಗಾಬರಿ ಆಗಿ ದೊಡ್ಡ ಸಾಹೇಬ್ರು ಇರ್ಬೇಕಪ್ಪ ಅಂತ ತಿಳ್ತಾರಲ್ಲೇ. ನೋ ನೋ ನುಂಗಪ್ಪ, ನನಗೆ ಕನ್ನಡ ಎಲ್ಲ ನೆನಪು. ಫಾರಿನ್ ಐ ಆಮ್ ಆಲ್ ಬ್ರಿಟಿಷ್ ಅಂಡರ್ಸ್ಟ್ಯಾಂಡ್. ಏನು ಅಂಡರ್ಸ್ಟ್ಯಾಂಡ್ ಲೇ ಮಗನ? ಒತ್ತೇನು ಸುಮ್ಮನೆ ನಿಂದ್ರು ಹೆಚ್ಚು ಟಬರ್ ಮಾಡಿದಿ ಎಲ್ಲರ ಮುಂದೆ ಹೊಯ್ಕು ಅಂತ ಹೇಳ್ತೀನಿ. ನೇಗಿನಾಳಿ ಎಂಕ್ಯಾ ಅಂತ ಹೇಳಿ ಏನಂದ್ರೆ ನಮ್ಮ ನೀಚತನ ನಾವ ಹೇಳ್ಕೊಳ್ಳೋದು ಫ್ರೆಂಡ್ಶಿಪ್ ಆಯ್ತು. ಏ ರಾಯಣ್ಣನ ಹಿಡಿದು ಕೊಡು ನೀಚ ಕೆಲ್ಸಕ್ಕೆ ನಾವಿಬ್ರು ಒಪ್ಪಿವಂತ ಇಂದ ಅಂಗ್ರೇಜಿ ಮಂಗೇನ್ ಗತೆ ಕಣಕತ್ತೀವೇನಪ್ಪ. ಹೆಂಗಪ್ಪ ಈ ಡೆರ್ವೇಸ್ನಾಗ ನಮ್ಮಿಬ್ರು ವೈಪಿಂಗ್ ಏನಂದಿಂಗ ಏನಂತಾರ್ಲಿ, ನಮ್ಮನ್ನ ನೋಡ್ಕೊಂಡು ಎದಿವಾಡಿಸ್ಕೊಂಡು ಸತ್ತು ಹೋಗ್ಬಿಡ್ತಾರ. ಇರ್ಲಿಕ್ಕಂದ್ರೆ ಓಣ್ಯಾನ ಮಂದಿ ಕೂಡಿಸಿ ಮೈಯೆಲ್ಲ ಒದಿ ಸೊಂಟ ಮುರುವಂಗ್ ಒದಿಸ್ಬಿಡ್ತಾರ. ಇಷ್ಟೈತ್ ನೋಡ್ಲಿ ನಮ್ ಡೆರೇಷನ್ ಹಣೆ ಬರ. ಏನಲೇ ಅಂತ ಏನ್ ನಸೀಬಲೇ ನಿಂದು? ಅಲ್ಲೇ ಕುದಾಂಪುರ್ ಮುರುಕು ಚಾವಡ್ಯಾಗ ಹೊರಕ ಕೋಟ್ ಹಾಕೊಂಡು ಕುಂದಿರ್ತಿದ್ದಪ್ಪ ಮಗನ. ನಸೀಬ್ ತೆಗಿತ್ಲಿ ಎಲ್ಲಿಗೆ ಬಂತು ನೋಡ್ಲಿ ನಿಂದು. ಏನ್ಲಿ ಅಂಗ್ರೇಜಿ ಬಂಗ್ಲಾದಾಗ ಸಾಯ್ಬೂರ್ ನೋಡಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುಂತ ಕುಡ್ಕೊಂತ ಕುಂದ್ರದ್ ಹಗರ್ ಮಾತ. ಇಂಗ್ರೇಜಿ ಮಂದಿಯಾಗ ಸಣ್ಣಾರ್ಯಾರೋ ದೊಡ್ಡಾರ್ಯಾರೋ ಎಲ್ಲ ಬಂದಪ್ಪ. ಇದ ನಮ್ಮ ದೇಶದಾಗ ನೋಡಿ ಇದೋ ಕಿತ್ತೂರು ದರ್ಬಾರಕ್ಕೆ ಎಷ್ಟು ಸಲ ಆದ್ರೂ ಆ ಹೇಳಿ ಚೆನ್ನವು ಶರಣ ಹೊಡೋದು ಆಕಿ ಕಾಲ್ ಕೆಳಗ ಕುಂದಿರ್ಬೇಕಾಕಿತ್ತು. ಕೆಂಪು ಜನ ಬಾಳ್ ಜಾಣ್ರು ಹೆಂಕಪ್ಪ ಅಂದಲ್ಲಿ ಇಲ್ಲಿ ಮಠ ಬಂದಾರ. ಇನ್ನು ಇಲ್ಲಿ ಮಠ ಹೊಕ್ಕಾರ ಲೇ ನಾವು ಒಳಗಿಂದ ಒಳಗೆ ಇಂಗ್ರೇಜಿ ಸರ್ಕಾರ ಸೇರ್ಕೊಂಡಿವ ಅಂತ ತಿಳ್ಕೊಂಡು ಎಷ್ಟು ಚಂದ ಕಾಣಕತ್ತೇವ ಮಗನ. ಲೇ ಒಟ್ಟು ನೋಡಪ್ಪ, ಪುಣ್ಯ ಮಾಡಿದ್ರೆ ಫಲ ಸಿಗ್ತೈತೆ ಅಂತಾರಲ್ಲ, 100% ಕರೆಕ್ಟ್. ಲೇ ಒಟ್ ಇಷ್ಟಕ್ಕ ಎಲ್ಲಾನು ಬಿಟ್ಟ ಸುಮ್ಮನೆ ಇರೋನು. ಇಲ್ಲ ಅಂದಿ ನಮ್ಮಿಬ್ಬರು ರುಂಡ ರಾಯ ಕಿತ್ತೂರು ಅಗಸಿ ಬಾಗಿಲಿಗೆ ನೇಣು ಹಾಕ್ತಾನ ತೀರ್ತಿ. ಏನ್ ಹಾಕ್ತಾನಲೇ ತಲಿ ಸೊಣ್ಣೆ ನೀನು. ಹೇ ಅಲ್ಲಿ ಪಾರು ಬಂದಳೆ. ಲೇ ಇಂಗ್ಲಿಷ್ನಾಗ ಶುರು ಮಾಡೋಣ ಆಕೆ. ಶುರು ಮಾಡಿ ಇಂಗ್ಲಿಷ್ನಾಗ. ನೋ ನಿಂತಿಂಗ್ ಸಿಟ್ಟಿಂಗ್. ಯಾರಿ ನೀವು ದಾರ್ಯಾಗ ಹೋಗಿ ಹುಡುಗಿಯರನ್ನ ಕೆಣಕ್ತಿರಲ್ಲ, ನಿಮಗೂ ಏನ ಕೆಡಕ್ ಬಂತ ಮತ್ತ? ವಾಟ್ ದಿಸ್ ಮಿಸ್ ಗರ್ಲ್? ನೋ ಟಾಕ್ ಕನ್ನಡ ಮಾತು. ಏನ್ ಮಾತಾಡ್ತೀರಿ ನೋಡ್ರಿ, ನಿಮ್ ಮಾತು ನನಗೆ ಒಟ್ಟ ತಿಳಿವಲ್ವ. ಎಸ್ ಶಂಕಪ್ಪ, ಕನ್ನಡಿದು ಹುಡುಗಿ ಇಂಗ್ರೇಜಿ ನೋ ಬರೀ. ವಾಟ್ ಏಟ್ ಬಿಟ್ಟು ಸೀದಾ ಗೆಟ್ ಔಟ್ ಹಿಂಗೆ ನೋ ಸೀದಾ ನಿಂತಿಂಗ. ನಿಮ್ದು ನೋ ಕೂದ್ಲು ಕಟ್ಟಿಂಗ. ಯಾಕಲ್ಲ ನಾನು ಕೂದ್ಲಿಗೆ ಕೈ ಹಾಕಿ ಎಂದಿನ ತಡೆಯಲ್ಲ, ನೀನ ಬೋಗಾಳಿನ ಕಸ್ಕೊಂಡು ಕೈ ಬಿಡ್ತೀರ ತಡೆ. ನೋಡ್ರಿ ನಿಮ್ಮ ಹೆಂಡ್ರ ದಂಡಿ ಚಂದ ಆಗಿರ್ಬೇಕು ಅಂದ್ರೆ ಸ್ವಲ್ಪ ಸುಮ್ಮನ ನಿಂದ್ರಿ ನೀವು. ಈ ವೇಳೆದಾಗ ನಮ್ಮ ಲಿಂಗನಗೌಡ್ರು ವೆಂಕನಗೌಡ್ರು ಇದ್ದಿದ್ರ ನಿಮ್ಮ ಚಣ್ಣ ಹೊರದು ಕೈ ಬಿಡ್ತಿದ್ರು. ವಾಟ್ ಭಯಂಕರ ವಂಡರ್ಫುಲ್. ಪಾರು ಯಾಕೆ ಸಿಟ್ಟಿಂಗ್? ಐ ಆಮ್ ಎ ಲಿಂಗನಗೌಡ ನೀಗಿನ ಹಾಳ್. ನಾನು ಲಿಂಗನಗೌಡ ದುಕಾನ್ಪುರ್. ನೋ 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 ಖುದಾನ್ಪುರ್. ಮಾರಿಗೊಂದಿಷ್ಟು ಬೆಂಕಿ ಹಚ್ಚಲಿ, ನಿಮಗೇನು ಬಂದೈತೆ ರೋಗ? ಸೊನ್ನೆ ಹತ್ತಿದವ್ರಂಗೆ ಹಿಂಗ್ಯಾಕೆ ಬಟ್ಟೆ ಕಟ್ಕೊಂಡು ಬಂದಿರಿ? ಯಾಕ ಬ್ರಿಟಿಷರ ದಂಡ ಸೇರಿರೇನು ಮತ್ತ? ನೋ 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 ದಂಡ ಸೇರಿ ರಾಯ ನಿಮ್ಮಪ್ಪನ ಉಂಡ ಚೆಂಡಾಡಿಂಗ್, ಅದಕ್ಕೆ ನಾವು ಎದಿ ಹೊಡ್ಕೊಂಡು ಹಿಂಗಾದಿಂಗ್. ಅಪ್ಪನಿಗೆ ಕೊಂದಿಂಗ್, ಮಗಳು ಅವನ ಮನೆಯಲ್ಲೇ ಇದ್ದಿಂಗ್. ಫುಲ್ ಡೇಂಜರ್ ಅಂಕಪ್ಪ, ಫುಲ್ ಡೇಂಜರ್. ಅಲ್ಲಪ್ಪ ಆ ಚಾಂಡಲ ಮನೆ ಯಾಕದಿ? ನನ್ನ ಮನೆ ಇದ್ದಿದ್ದಿಲ್ಲ. ಇಲ್ಲ ಈ ಅಂಕಪ್ಪನ ಮನೆಗೆ ಬೆಂಕಿ ಸುಟ್ಟು ಹೋಗಿತ್ತಾನ. ಪರದೇಶ ಹುಡುಗಿ ನೀನು, ನಿನ್ನ ಮನೆಯಾಗಿ ಇಟ್ಕೊಳ್ಳಾರ್ದಷ್ಟು ಕೆಟ್ಟಿದ್ದೀವ ನಾವು. ಅಲ್ಲ ನೀವಿಬ್ರು ನನ್ನ ಮೇಲೆ ಪ್ರಾಣನ ಕಳ್ಕೊಂತೀರ ಅನ್ನೋದು ನನಗೆ ಗೊತ್ತೈತಿ. ಆದ್ರೂ ಒಬ್ಬರು ಮನೆಯಾಗಿದ್ರು ಒಬ್ಬರಿಗೆ ಸಿಟ್ಟಲ್ರಿ. ಅಲ್ಲ ಪಾರು, ಯಾಕೆ ಚಿಂತೆ ಮಾಡ್ತಿ? ನಾವೊಂದು ಹೊಸ ಮನೆನ ಕಟ್ಟಿಸ್ಕೊಟ್ಟು ಬಿಡ್ತೀವಿ, ಅಲ್ಲೇ ಇದ್ದು ಬಿಡಿ. ಯಾಕಂತ ಕಲ್ಲು ಸಕ್ಕರೆ ಅಂತ ಕನ್ನಡ ಮಾತಾಡೋದನ್ನು ಬಿಟ್ಟು ಇವು ಏನು ಸುಡುಗಾಡ ಭಾಷೆ ಮಾತಾಡ್ತಿದ್ದೀರಿ ಅಂತೀನಿ ನಾನು. ನೋಡ್ರಿ
ನಾನ್ ಇನ್ ಮುಂದೆ ನೀವ್ ಹೇಳ್ದಂಗ ಕೇಳಬೇಕಂತ ಮಾಡಿದ್ದೆ. ಏನು ಏನು ಬೆಕ್ಕು ಕಟ್ಕೊಂತನು? ಇಲ್ಲ, ನಿನ್ ಹೆಂಡತಿ ಹೆಣ ಎದುರಿಗೆ ಬಂತು. ಪಾರು, ಮುಂದೆ ನಿನ್ನ ಮನಸ್ಸು ನಮಗೆ ತಿಳಿಸ್. ನಮ್ಮಪ್ಪನ ಕೊಲೆ ಮಾಡಿದವ್ರ ಮ್ಯಾಲೆ ಸೇಡ್ ತೀರಿಸ್ಕೊಳ್ತಿದ್ರ ನಾನು ನಮ್ಮಪ್ಪನ ಮಗಳಾಗಿ ಸಾರ್ಥಕ ಏನ್ರಿ ಗೌಡ್ರ? ನಿನಗೂ ಸೇಡಿನ ಹಠ ಬಂತ? ನಡಿ ಬೇಷ ಆತು. ಕಿತ್ತೂರ್ ನಂದು ಅಂತ ಹಠ ಹಿಡಿ ಚೆನ್ನವ ದಿಕ್ಕು ಪಾಲಾಗಿ ದೇಶನ ಕಳ್ಕೊಂಡು ಜೈಲ್ದಾಗ ಬಿದ್ಲ. ಇನ್ನು ನೀನು ಏನೇನು ಕಳ್ಕೊಂಡು ಎಲ್ಲೆಲ್ಲಿ ಬೀಳ್ತೀಯ ನೋಡ್ಬೇಕು. ಏನಾಗುತ್ತ ಆಗಲ್ರಿ, ಆ ರಾಯರು ಕೊಲೆ ಮಾಡಿದಾಗ್ಲೇ ನನ್ನ ಮನಸ್ಸಿಗೆ ಶಾಂತಿ. ಆ ಕೆಲಸ ಮಾಡಿ ಬಂದಾಗ ನೀವು ನನಗ ಪಾರು ಅಂತ ಕರೀರಿ. ಅಲ್ಲ, ಬರ್ರಿಲ್ಲೇ ಅವ್ರ ಮನೆಯಾಗ ಇದ್ದು ಅವ್ರಂಗ ಮಾತಾಡಿ ಹತ್ತೆ ನೋಡಿ ಕೆಲಸ ಸಾಧಿಸ್ಕೊಳ್ಳೋದ ಜಾಣರ ಲಕ್ಷಣ. ಅಲ್ಲ ಪಾರು, ನಿಮ್ಮ ಅಪ್ಪನ ಓಡ್ಸಾಡಿ ಕಡ್ದಾನ ಅಂದ ಮೇಲೆ ಹೆಣ್ಣಾದ ನೀರು ಹಂಗನ್ನಕ್ ಹೋಗ್ಬೇಡ ಹೆಂಕಪ್ಪ. ಹೆಣ್ಣು ಮನಸ್ಸು ಮಾಡಿದ್ರೆ 3 ಲೋಕಾನ ಸುಡಿಸಿ ಮತ್ ಹುಟ್ಸುಪಕ್ಕಿ. ಹೆಣ್ಣು ಹಣ್ಣು ಮಣ್ಣು ಸಣ್ಣ ಅದಾವಂತ ತಿಳಿಯಬೇಡ ಹೆಂಕಣ್ಣ. ಹೆಣ್ಣು ಮಾಯಿ ಮೀರಿದವರು 3 ಲೋಕದಲ್ಲಿ ಯಾರಿಲ್ಲನ್ನ. ಅದಕ್ಕಂತ ಹರಿಹರರು ಇಟ್ಟಾರೋ ಒಂದಲ್ಲಂತ 2 ಹೆಣ್ಣ. ಇದಕ್ಕೆ ನೀ ಏನಂತಿ ಅಂಕಣ್ಣ? ನಾನ್ ನಿಂತು ಹೊಯ್ಕೊಂತೀನೋ ಲಿಂಗಣ್ಣ. ಅಂದ ಬಳಿಕ ನಿಮ್ಮ ಜೊತೆ ನನ್ವೇನ್ರಿ ಮಾತು? ಇನ್ನು ಅವ್ರ ಮನೆಯಾಗ ಇದ್ದು ನಾನು ಹ್ಯಾಂಗ ಕೆಲಸ ಸಾಧಿಸ್ಕೊಂತೀನ ನೀವು ನಿಂತು ನೋಡಿ ಮುಂದ. ಲಿಂಗಣ್ಣ, ಈ ಹುಡುಗಿ ಮುಂದೆ ನೋಡು ಅಂತೈತಲ್ಲ, ಮುಂದೆ ಏನಕ್ಕಾಗೈತೆ ಅಂತ ಡೇಂಜರ್ ಅಂತೀನಿ. ಫುಲ್ ಡೇಂಜರ್ ಹೆಂಗಪ್ಪ, ಫುಲ್ ಡೇಂಜರ್. ಕಮಾನ್ ಲಿಂಗಪ್ಪ, ಹರಿಯಪ್ಪ. ನೋ, ನಾ ಲೇಟ್ ಆಗಿ ಕಮಿಂಗ್. ಅರ್ಜೆಂಟ್ ನೋ, ಯು ಹೋಗಿ. ನಾ ಲೇಟ್ ಆಗಿ ಕಮಿಂಗ್. ಗೆಟ್ ಔಟಿಂಗ್. ವಾಟ್ ಲಿಂಗಪ್ಪ, ನನಗಿಂತ ಪರ್ಫೆಕ್ಟ್ ಮಾತಾಡಿಂಗ. ಎಸ್ ಪ್ರಾಕ್ಟೀಸ್ ಹೆಂಗೆ ಪ್ರಾಕ್ಟೀಸ್. ನೀ ಯಾಕೆ ನಿಂತಿಂಗ? ಸೀದಾ ಗೆಟ್ ಔಟಿಂಗ್. ವಾಟ್? ನಾನು ಗೆಟ್ ಔಟಿಂಗ್? ನೋ, ಯು ಗೆಟ್ ಔಟಿಂಗ್. ವಾಟ್? ನಾನು ಗೆಟ್ ಔಟಿಂಗ್. ಯು ಗೆಟ್ ಔಟಿಂಗ್. ಯು ಗೆಟ್ ಔಟಿಂಗ್. ಯು ಗೆಟ್ ಔಟಿಂಗ್. ಯು ಗೆಟ್ ಔಟಿಂಗ್. ಲೇ, ಇಬ್ರು ಕೂಡ ಗೆಟ್ ಔಟ್ ನೋಡಿ. ಓಂಕಾರ ಮುಖ ಸಚ್ಚಿದಾನಂದ ರುಚಿಚಿತ್ ಪ್ರಭಾ ಸ್ವರೂಪ ಶ್ರೀ ಗುರುವೇ, ಅಹಂಕಾರಕ್ಕೆ ಆಸ್ಪದ ಕೊಟ್ಟು ಸ್ವಾರ್ಥಕ್ಕೆ ಕಟ್ಟು ಬಿದ್ದು ತನ್ನ ನಾಶವನ್ನು ತಾನೇ ಮಾಡಿಕೊಂಡಳು ಚೆನ್ನಮ್ಮ ಎಂದ ಅಪವಾದದ ಕೀರ್ತಿ ಈ ಚೆನ್ನಮ್ಮನ ಮೇಲೆ ತಲೆ ಉಳಿಯುವಂತೆ ಮಾಡಿದೀಯಾ? ಇಲ್ಲ ತಂದೆ, ಇಲ್ಲ. ಸ್ವಾರ್ಥದ ಸುಳಿವು ಈ ಚೆನ್ನಮ್ಮನ ಬಳಿ ಸುಳಿದಿಲ್ಲ. ನನ್ನ ಮಕ್ಕಳ ಮೇಲಿಟ್ಟಿರುವ ವ್ಯಾಮೋಹಕ್ಕಾಗಿ ನಾನು ಯುದ್ಧವನ್ನೇ ಸಾರಿದ್ದೇನೆ ಹೊರತು ನನ್ನ ಸ್ವಾರ್ಥಕ್ಕಾಗಿ ಅಲ್ಲ. ಒಂದು ವೇಳೆ ಸ್ವಾರ್ಥದಾಶೆ ನನಗಿದ್ದರೆ ಆಂಗ್ಲರ ಒಪ್ಪಂದಕ್ಕೆ ನಾನು ಒಪ್ಪಿಕೊಂಡಿದ್ದರೆ ನನ್ನ ಸಿಂಹಾಸನ ನನ್ನ ಕೈ ಬಿಟ್ಟು ಹೋಗುತ್ತಿರಲಿಲ್ಲ. ಆ ರೀತಿ ಮಾಡಿದರೆ ತಾಯಿ ಜಾರತನ ಮಾಡಿದ ಪಾಪ ನನ್ನ ಮಕ್ಕಳಿಗೆ ಕಾಡದೆ ಬಿಡುತ್ತಿರಲಿಲ್ಲ. ಅದಕ್ಕಾಗಿ ಆಂಗ್ಲರನ್ನು ಬಗ್ಗು ಬಡಿಯಬೇಕೆಂದು ಯುದ್ಧವನ್ನು ಸಾರಿದೆ. ಮರಣ ಬಂದರು ಶರಣ ಎನ್ನಲಾರು ಕರುನಾಡ ಮಕ್ಕಳು ಎಂದು ಜಗತ್ತಕ್ಕೆ ತೋರಿಸಿಕೊಟ್ಟೆ. ಓ ಪವನ ಪಾವನ ಕಲ್ಮಠದ ಗುರುಸಿದ್ದೇಶ, ನಿನ್ನಲ್ಲಿ ಕೊನೆಯದಾಗಿ ಬೇಡಿಕೊಳ್ಳೋದು ಇಷ್ಟೇ ತಂದೆ. ನನ್ನ ಕಂದ ರಾಯಣ್ಣನಿಗಾದ್ರೂ ಕನ್ನಡ ಕುಲಕೋಟಿ ಒಮ್ಮತವಾಗಿ ಈ ಚೆನ್ನಮ್ಮ ಸತ್ತರು ಕರುನಾಡ ಮಕ್ಕಳು ಸ್ವತಂತ್ರವಾಗುವಂತೆ ಆಶೀರ್ವದಿಸು ತಂದೆಯೇ, ಆಶೀರ್ವದಿಸು. ಊಟ ಬಂದಿದೆ ತಾಯಿ. ಶಿವಲಿಂಗ ಜಂಗಮರ ಸ್ವರೂಪಿಗಳಾದ ಜಂಗಮರ ಪಾದ ಸೇವೆ ಇಲ್ಲದೆ ನಾನು ಪ್ರಸಾದ ಸ್ವೀಕರಿಸುವುದಿಲ್ಲಪ್ಪ. ಏನು ಮಾಡೋದು?
ಎಲ್ಲಿಯೂ ಜಮಾಂಗ ಬರ್ತಾ ಇಲ್ಲ. ಶಂಭೋ ಹರ ಹರ ಮಹಾದೇವ್. ಹೈ ಹೈ, ಒಂದ್ ಜಮಾಂಗ ಕಮಿಂಗ್. ಊಟ ಮಾಡಿ. ಒಂದು ದಿನ ಊಟವಿಲ್ಲವಾದರೆ ಈ ಚೆನ್ನಮ್ಮ ಸಾಯುವಳೇನಪ್ಪ. ಹಾತೊರೆದು ಊಟ ಮಾಡಿಸಲು ಬಂದೀಯ. ಎಂದು ಊಟ ಮಾಡಿಸಲು ಓಡಿ ಬಂದಂತೆ ಅಂದು ಕಿತ್ತೂರು ನಾಡ ರಕ್ಷಣೆಗೆ ಬಂದಿದ್ದರೆ ಈ ಚೆನ್ನಮ್ಮನ ಭಾಗ್ಯಕ್ಕೆ ಸೀಮೆಯೇ ಇರಲಿಲ್ಲ. ಇದೋ ತಂದೆಯೇ, ಈ ಚೆನ್ನಮ್ಮ ತಮ್ಮ ಪಾದಕ್ಕೆ ಮುಟ್ಟದಿರು ತಾಯಿ ಪಾಪಿಯ ಕಾಲುಗಳನ್ನು. ಗುರುಗಳ ಹೇಳಿಕೆ ಪ್ರಕಾರ ವೇಷ ಬದಲಿಸಿಕೊಂಡು ಬಂದಿರುವನೇ ವಿನಃ ಗುರು ದೀಕ್ಷೆ ಪಡೆದ ಜಂಗಮನ ನಾನಲ್ಲ ತಾಯಿ. ಅವ್ವ, ನಿನ್ನ ದರ್ಶನಕ್ಕಾಗಿ ಓಡೋಡಿ ಬಂದ ನಿನ್ನ ಕಂದ ರಾಯನಲ್ಲ. ನನ್ನ ಕಂದ ರಾಯ, ಕಂದ. ಈ ಚೆನ್ನಮ್ಮನ ಭಾಗ್ಯಕ್ಕೆ ಸೀಮೆ ಇಲ್ಲ. ಪ್ರಾಣವನ್ನೇ ಪಣಕ್ಕಿಟ್ಟು ನಾಡ ರಕ್ಷಣೆ ದೀಕ್ಷೆ ಪಟ್ಟ ಬಂದ ನೀನು ಗುರು ದೀಕ್ಷೆ ಪಡೆದವನಿಗಿಂತ ಮಿಗಿಲಾಗಿರುವೆ ಕಂದ, ಮಿಗಿಲಾಗಿರುವೆ. ನಮ್ಮವರ ಕುತಂತ್ರದಿಂದಲೇ ನಾಡು ಹಾಳಾಗಿ ನೀವು ಶರಮನೆಯಲ್ಲಿರಬೇಕಾಯಿತು ತಾಯಿ. ನನ್ನ ಬಂಧನಕ್ಕೆ ಚಿಂತಿಸಿದರು ಕಂದ. ಕಿತ್ತೂರು ನಂದಿ ಧ್ವಜ ಆವಿಷ್ಯ ನೀಡಲು ಹೋರಾಡು. ಹಗಲಿರುಳು ಅದೇ ಪ್ರಯತ್ನದಲ್ಲಿದ್ದೇನೆ ತಾಯಿ. ವೀರಮ್ಮಾಜಿಯವರು ಕಾಣ್ತಾ ಇಲ್ವಲ್ಲ ತಾಯಿ? ವೀರಮ್ಮ ನಾನು ಒಂದೆಡೆ ಇದ್ದರೆ ಮತ್ತೇನಾದ್ರೂ ಸಮಾಲೋಚನೆ ಮಾಡಬಹುದು ಅಂತ ವೀರಮ್ಮನನ್ನು ಕುಸುಗಲ್ ಜೈಲಿಗೆ ಹಾಕಿದ್ದಾರಪ್ಪ. ರಾಯ, ಆಂಗ್ಲರ ಕಾಲ ತುಳಿತಕ್ಕೆ ಸಿಲುಕಿದ ಕಿತ್ತೂರ ರಾಜಲಕ್ಷ್ಮಿಯು ಕಂಡ, ಈ ಬಂಧನದಿಂದ ಅವಳನ್ನು ವಿಮುಕ್ತಗೊಳಿಸುವಿಯಾ? ಎಲ್ಲವೂ ತಮ್ಮ ಆಶೀರ್ವಾದದ ಕೃಪೆ ತಾಯಿ. ಆಶೀರ್ವಾದ ಮಾಡಬೇಕಾದ ಈ ತಾಯಿಯಲ್ಲಿ ಶಕ್ತಿಯೇ ಇಲ್ಲ. ತಾಯಿ ಒಡಲೆ ಬೇರೆ ಆದಾಗ ಆಶೀರ್ವಾದ ಮಾಡಬೇಕಾದ ತಂದೆಯ ಹಸ್ತವನ್ನು ಒತ್ತಿ ಕಾಳ ಸರ್ಪವಾಗಿ ಕಲ್ಮಠದ ಗುರುಸಿದ್ದೇಶ ಕತ್ತೆಯನ್ನು ಹಿಡಿದು ತನ್ನ ಮಕ್ಕಳ ಕತ್ತನ್ನು ಕತ್ತರಿಸುವಾಗ ಜಗತ್ತೇ ಅಲ್ಲೋಲ ಕಲ್ಲೋಲವಾದಂತೆ ರಾಯ, ಕಿತ್ತೂರ ಬಾವುಟ ಚಕ್ರ ವಿಧಿಯ ಕಾಲ್ತುಳಿತಕ್ಕೆ ಸಿಲುಕಿ ಚಿತ್ರ ವಿಚಿತ್ರ ದುಶ್ಚಿತ್ರ ನಿರ್ಮಾಣವಾಯಿತು ಕಂದ. ಚಿಂತಿಸಿದರು ತಾಯಿ. ಇನ್ನು ಮುಂದೆ ಕನ್ನಡಿಗರ ಕತ್ತಲೆಯ ಬಾಳು ಹೊರತೊಗೆದು ಬೆಳಕು ಮೂಡುವುದರಲ್ಲಿ ಸಂದೇಹವಿಲ್ಲ. ಆ ಸುದಿನ ಎಂದು ಬರುವುದೆಂದು ಕಾದು ಕುಳಿತಿದ್ದಾಳೆ ನಿನ್ನ ತಾಯಿ. ಕಿತ್ತೂರು ಸ್ವತಂತ್ರವಾದ ದಿನವೇ ಕನ್ನಡ ಬಾಳಿನಲ್ಲಿ ಸೌಭಾಗ್ಯ ಸುದಿನ. ಓ ಕಲ್ಮಠದ ಗುರುಸಿದ್ದೇಶ, ಕರುಣೆಯಿಂದ ಕಾಪಾಡು ತಂದೆ, ಕರುಣೆಯಿಂದ ಕಣ್ಣು ತೆರೆದು ನೋಡು. ಆ ತಂದೆಯ ಕರುಣೆಯಿಂದ ತಾಂಗಲ ರುಂಡ ಮುಂದೆ ಬೇರ್ಪಡಿಸಿ ರಕ್ತ ರುಂಡ ಮಾಲೆಗಳ ಮಧ್ಯೆ ರಾರಾಜಿಸುವುದು ತಾಯಿ ಕಿತ್ತೂರ ನಂದಿ ಧ್ವಜ. ತಾಯಿ, ಬಂಧನದ ಸಂಕೋಲಿ ಕಿತ್ತೆಸೆದು ಯುದ್ಧ ಸನ್ನಾಹದಲ್ಲಿದ್ದೇವೆ ತಾಯಿ. ಯುದ್ಧ ಮಾಡಬೇಕಿದ್ರೆ ಸೈನ್ಯ ಬೇಕು, ರಕ್ಷಣೆಗೆ ಶಸ್ತ್ರಾಸ್ತ್ರಗಳು ಬೇಕು, ಇವಕ್ಕೆಲ್ಲ ಬೇಕಾಗಿದ್ರೆ ಹಣ ಬೇಕು. ಅದಕ್ಕೇನು ಮಾಡಬೇಕಂದ? ಹಣ ಇಲ್ಲದೆ ಕಂಗಾಲಾಗಿರುವೆಯ? ಇಂಥ ಸಮಯದಲ್ಲಿ ನಮಗ್ಯಾರು ಸಹಾಯ ಮಾಡ್ಲಾರು, ನಮಗ್ಯಾರು ಸಹಾಯ ಮಾಡ್ಲಾರು. ಬೇಡ ತಾಯಿ, ತಮ್ಮ ಆಭರಣ ಮಾರಿಕೊಳ್ಳುವಷ್ಟು ಕೆಟ್ಟವನಲ್ಲಮ್ಮ ಈ ನಿನ್ನ ರಾಯ. ಅಯ್ಯೋ ಕಂದ, ಮಕ್ಕಳು ಉಪವಾಸ ಇರುವಾಗ ತಾಯಿ ಆಭರಣ ಹಾಕಿಕೊಂಡು ಶೃಂಗರಿಸಿಕೊಳ್ಳುವುದೇ?
ಕನ್ನಡ ನಾಡಿನಲ್ಲಿ ಹುಟ್ಟಿದವರೆಲ್ಲ ಈ ಚೆನ್ನಮ್ಮನ ಸಕಲಾಭರಣ. ತೆಗೆದುಕೊಳ್ಳಪ್ಪ, ತೆಗೆದುಕೋ. ವೀರಮಾಜಿ ತಂದೆ ಹತ್ತಿರ ಶಿವನಿಗೊತ್ತಿಗೋಗಿ ಸಹಾಯ ಯಾಚಿಸು. ಅಲ್ಲದೆ ಕಿತ್ತೂರು ಶಿವಬಸಪ್ಪರ ಹತ್ತಿರ ಬೊಕ್ಕಸದ 5-6 ಲಕ್ಷ ರೂಪಾಯಿ ನಗದು ಹಣ ಇರುವುದು, ಕೇಳಿ ಪಡಿಬೇಕು. ಕೊಲ್ಲಾಪುರ ಮಹಾರಾಜ ಹತ್ರ ಹೋಗಿ ಈ ರಾಜಮುದ್ರಿಕೆ ಉಂಗುರವನ್ನು ತೋರಿಸಿ ನಾನು ಸಹಾಯ ಕೇಳಿದೆನೆಂದು ಹೇಳು. ಮುಂದೆ ಗುರುವಿನ ಇಚ್ಛೆ ಇದ್ದಂತಾಗಲಿ. ಕಲ್ಲು ಮಠದ ಗುರುಸಿದ್ದೇಶ್ವರ ಆಶೀರ್ವಾದ ನಿನಗೆ ವಜ್ರ ಕವಚವಾಗಲಿ. ಹೋಗಿ ಬಾ. Hey, Chamanga, time of finish is coming. ನಿನ್ನನ್ನು ಪಾತಾಳಕ್ಕೆ ತುಳಿದು ಮತ್ತೆ ಕಿತ್ತೂರು ಕೋಟೆ ಮೇಲೆ ನಂದಿ ಧ್ವಜ ಹಾರಿಸಲು ಬರುತ್ತಾನೆ ನನ್ನ ಮಗ ಸಂಗೊಳ್ಳಿ ರಾಯಣ್ಣ, ನನ್ನ ಆಶಾ ಕಿರಣ. ಹಾರು, ಎಲ್ಲಿವರೆಗೆ ಹಾರುತ್ತೀಯ? ರಾಯಣ್ಣ, ನಾವೆಲ್ಲರೂ ಈ ಹಂಡಿ ಬಡಗಣ ಹತ್ರ ಗವಿಯಲ್ಲೇ ಇರೋದ. ಚಲ್ಲ, ಈಗ ನಮ್ಮ ಗುಂಪು ದೊಡ್ಡದಾಗ್ತಾ ಬಂತು. ಒಂದೇ ಕಡೆ ಇದ್ರೆ ಅಪಾಯ ತಪ್ಪಿದ್ದಲ್ಲ. ಕಾರಣ ಗುಂಪುಗಳನ್ನು ಭಾಗ ಮಾಡಿ ಬಾಳುಣಿಕೆ ಬೇರುಣಿಕೆ ಹಳ್ಳಿಗಳಿಗೆ ಕಳಿಸಿರುವೆ. ಆದಷ್ಟು ಬೇಗ ಮಾಸ್ತಮರಡಿಗೆ ಹೋಗಿ ಬಾಳಪ್ಪಗೌಡ ದತ್ತಪುತ್ರ ಶಿವಲಿಂಗ ರುದ್ರ ಸಜ್ಜನ್ನು ಕರೆತಂದು ಅವರ ಹೆಸರಿನಲ್ಲಿ ಯುದ್ಧ ಪ್ರಾರಂಭಿಸೋಣ. ಮಾಸ್ತಮರಡಿ ಗೌಡರಿಗೆ ನಾವು ಪರಿಚಯವಿಲ್ಲ ಅಂದಾಗ ತಮ್ಮ ಮಗನನ್ನು ನಮ್ಮ ಜೊತೆಗೆ ಕಳಿಸಿಕೊಡುವರೆ. ಅದಕ್ಕೆಲ್ಲ ಮೊದಲೇ ನಾನು ವಿಚಾರ ಮಾಡಿದ್ದೇನೆ ಚೆನ್ನ. ದತ್ತುಪುತ್ರ ಅಂತ ಕರಾರು ಪತ್ರ ಮಾಡುವಾಗ ಮಧ್ಯಸ್ಥಿಕೆ ವಹಿಸಿದ್ದ ಹಿರೇಮಠದ ಸಿದ್ದಯ್ಯ ಸ್ವಾಮಿಗಳು ನಮ್ಮೊಂದಿಗೆ ಬರಲು ಒಪ್ಪಿಕೊಂಡಿದ್ದಾರೆ. ಅದರಲ್ಲಿ ಹಪ್ತಿದಣ ವಸೂಲು ಮಾಡಕ್ ಹೋದ ಬಾಪು ಭಂಡಾರಿ ಗಜವೀರ ಇನ್ನೂ ಬರಲಿಲ್ವಲ್ಲ. ನೆನೆಸುವುದಾಗ ಗಜವೀರ ಬಂದ್ಬಿಟ್ಟು ನೋಡೋಣ. ರಾಯಣ್ಣ, ನಮ್ಮ ಗುಂಪಿನ ಕಣ್ಣು ತಪ್ಪಿಸಿ ಪಿರಂಗಿಗಳ ಪಾದಕ್ಕೆ ಬಿದ್ದು ಹಪ್ತಾದ ಹಣ ತುಂಬಾ ಕೊಂಟವರು ಸೊಂಟ ಮುರಿದು ಈ ಗಂಟು ತಂದೆ ನಿತ್ತಗೋ ರಾಯಣ್ಣ. ಆತಮ್ಮ, ಯಾಕೋ ಮುಖ ಸಪ್ಪಗೈತಲ್ಲ? ಏನ್ ಮಾಡ್ಲಿ, ಹಪ್ತೆ ಹಣ ತುಂಬಾ ಯಾರೂ ಬರ್ಲಿಲ್ಲ, ಬರಗೈಲೆ ಬರ್ಬೇಕಾತು. ರಾಯಣ್ಣ, ಈ ಬಾಪು ನಮ್ ಗುಂಪಿನಿಂದ ಒತ್ತು ಹೊರಗೆ ಹಾಕುವುದೇ ಒಳ್ಳೆಯದು. ಬಾಯ್ ಬಿಗಿ ಹಿಡಿದು ಮಾತಾಡೇ ಗಜವೀರ. ಬಾಪು, ನನಗೆ ಎಚ್ಚರಿಕೆ ಕೊಡ್ತೀಯನಲೇ? ಬಾಪು, ಗಜವೀರ, ನೀವೇ ಹಿಂಗೆ ಜಗಳ ಮಾಡಿದ್ರೆ ಹೆಂಗರು? ಬಾಪು, ಇನ್ನುಳಿದ ನಮ್ಮ ನಾಯಕರು ಎಲ್ಲಿದ್ದಾರೆ? ನೀ ಎಲ್ಲಿರ ಅಂತ ತಿಳಿಸಿದ್ದಿ, ಅಲ್ಲೇ ಇರ್ಬೇಕು. ಮತ್ತೆ ಎಲ್ಲಿರ್ತಾರ? ಎಷ್ಟು ಸೊಕ್ಕಿನಿಂದ ಉತ್ತರ ಕೊಡ್ತಾ ನೋಡಣ್ಣ ಇವನು ಮಾತಿನೊಳಗ ನಡತಿಯೊಳಗ ನನಗೆ ಯಾಕೋ ಸಂಶಯನ ಬರ್ತೈತಣ್ಣ. ನೀವು ಬಾಳ ಒಳ್ಳೆಯವ್ರಿದ್ದೀರಿ, ಸಾಕು ಸುಮ್ಮನೆ ಇಲ್ಲ. ಸುಳ್ಳ ಯಾಕೆ ನಾನು ತಲೆ ಕರೆಸ್ತೀರಿ? ರಾಯಣ್ಣ, ಇವ ಬಹಳ ಅನ್ಯಾಯಕಾರದನ. ಬಾಪು, ನಿನಗೆ ಗೊತ್ತಿಲ್ಲ, ಇವ ಮನುಷ್ಯ ಅಲ್ಲಪ್ಪ, ರಾಕ್ಷಸ ನನ್ನ ಮಗ. ಏನಾಯ್ತು ರಂಗಣ್ಣ? ಚೆನ್ನಮ್ಮ ತಾಯಿ ಜೈಲಿನಲ್ಲಿ ತೀರ್ಕೊಳ್ಳ. ಕೊನೆಗೂ ನಮ್ಮಿಂದ ಗಲಿದೆಯಾ ತಾಯಿ? ಅಣ್ಣ, ಚೆನ್ನಮ್ಮ ತಾಯಿ ಅಂತಿಮ ಆಶಯವನ್ನು ಕೈಗೂಡುವಂತೆ ಮಾಡಿ ಅವಳ ಆತ್ಮಕ್ಕೆ ಶಾಂತಿ ನೀಡುವುದು ಬರೀ ಕಣ್ಣೀರಿನಿಂದಲ್ಲಣ್ಣ, ಬರೀ ಕಣ್ಣೀರಿನಿಂದಲ್ಲ, ವೈರಿಯ ಎದೆಗುಂಡಿಗೆಯಿಂದ, ನೆತ್ತರದ ಕಡಲಿನಿಂದ. ನೆತ್ತರದ ಕಡಲೇಕೆ ಚೆನ್ನ? ಪ್ರಪಂಚವನ್ನೇ ಪ್ರಳಯವನ್ನಾಗುವಂತೆ ಮಾಡಿದರೂ ಚೆನ್ನಮ್ಮ ತಾಯಿ ನಮಗೆ ಸಿಗಲು ಸಾಧ್ಯವೇ? ಅದಕ್ಕೆ ಹೇಳಿವೆ ರಾಯಣ್ಣ, ಚೆನ್ನಮ್ಮನ ಸಲುವಾಗಿ ನಾವು ಹಾಳಾಗೋದು ಬೇಡ ಅಂತ. ಲೇ ಬಾಪು, ಸಿಡಿಮತ್ತಿಗೆ
ಕಿಡಿಯಿಡುವ ಶಬ್ದ ನುಡಿಯಿದರು. ಚೆನ್ನ, ಇನ್ನು ಮೇಲೆ ವೈರಿ ಪಡೆಯೊಂದಿಗೆ ದೈತ್ಯ ಕೃತಿಯೇ ನಡೆಯಬೇಕು. ಅವ್ವ ಚೆನ್ನವ್ವ, ನೀನಿನ್ನು ಮಹಾಂಕಾಳಿಯಾಗಿ ಪ್ರತಿ ಕನ್ನಡಿಗರ ಹೃದಯವನ್ನು ಬಡಿದೆಬ್ಬಿಸು. ತಾಯಿ, ನಿನ್ನ ಸಾವಿಗೆ ನೀ ಸುರಿಸಿದ ಕಣ್ಣೀರಿನ ಹನಿ ಹನಿಗೆ ಸರಿಯಾಗಿ ರಕ್ತದ ಹೊಳೆ ಹರಿಯುವಂತೆ ಮಾಡುವೆ. ನೀವೇನಾದ್ರೂ ಮಾಡಿ ಹತ್ತೆ ಧನದಲ್ಲಿ ಮಾತ್ರ ನನ್ನ ಪಾಲು ನನಗೆ ಕೊಟ್ಟು ಬಿಡ್ರಿ. ಬಾಪು, ಹೀಗೇಕ್ ಮಾತಾಡ್ತೀಯೋ ತಮ್ಮ? ರಾಯಣ್ಣ, ರಾಯಣ್ಣ, ಈ ತಿರುಪೆಗೆ ಬಂದ ನಾಯಿಗೆ ತಮ್ಮ ಎಂದು ಕರಿತೀಯಲ್ಲೋ ಎನ್ನ. ಲಕ್ಷ್ಮೀರ, ನಾಯಿಗಿದ್ದ ಸ್ವಾಮಿ ನಿಷ್ಠೆ ಗುಣ ಈ ನಾಚಿಕೆಯಿಂದ ಬರಬೇಕು. ಇದು ನಾಯಿಗಿಂತ ಕೀಳು. ಏ ಚೆನ್ನ, ಲೇ ಕಚವೀರ, ತಿರುಪೆಗೆ ಬಂದ ನಾಯಿ ಅಲ್ಲಲೇ ಮಕ್ಕಳು, ನಿಮ್ಮ ನಾಳು ವಾರಸ ಅನ್ನೋದು ನೆನಪಿರಲಿ. ರಾಯಣ್ಣ, ಈ ಮಗ ಮಾಡಿದ ಅನ್ಯಾಯ ನಿನಗೆ ಗೊತ್ತಿಲ್ಲ. ಇವ ಬಾಳ ಹಲ್ಕಟ್ ನನ್ನ ಮಗ ಅದಾನ. ಹತ್ತಾದ ಹಣ ಲೂಟಿ ಮಾಡಿ ಅದರಿಂದ ಸಿಕ್ಕಂಗ ಸೆರೆ ಕುಡಿದು ಕಣ್ಣಿಗೆ ಬೆದ್ದಿ ಹೆಣ್ಣು ಮಕ್ಕಳ ಶೀಲ ಕೆಡ್ಸಕ್ ನಿಂತು ಬಿಟ್ಟಾನೋ ಎನ್ನ. ಶೀಲ ಕೆಡ್ಸಕ್ ನಿಂತು ಬಿಟ್ಟಾನ. ಏ ಕಚವೀರ, ಅಂತದ್ದೇ ಮಗನ ನಾ ಮಾಡಿದ್ದು. ಹಡಗಲಿಯಲ್ಲಿ ವಸೂಲಿ ಮಾಡಿದ ಹತ್ತಾದ ಹಣ ಎಲ್ಲಿಟ್ಟಿ? ರಾಯಣ್ಣ, ಆ ಹಣ ಹತ್ತಾದ ಹಣ ಲೂಟಿ ಮಾಡಿ ಅದರಿಂದ ಸಿಕ್ಕಂಗ ಸೆರೆ ಕುಡಿದು ಇವ ಶೀಲ ಕೆಡ್ಸಕ್ ನಿಂತು ಬಿಟ್ಟಾನು ಎನ್ನ. ಶೀಲ ಕೆಡ್ಸಕ್ ನಿಂತು ಬಿಟ್ಟಾನ. ನೀವೆಷ್ಟೇ ಸುಳ್ಳು ಬಗಳಿದ್ರು ಅದರಿಂದ ನನಗೇನಾಗಬೇಕಾಗೈತ್ಲಿ? ಕೈಕೊಡ್ರಲೇ ಮಕ್ಕಳು. ರಾಯಣ್ಣ, ಮೊನ್ನೆ ನಂದಗಡಕ್ಕೆ ಹತ್ತಾದ ಹಣ ವಸೂಲಿ ಮಾಡ್ಲಿಕ್ಕೆ ಹೋದಾಗ ಈ ಮಗ ಒಬ್ಬ ಬ್ರಾಹ್ಮಣರ ಮಣಿ ಹೊಕ್ಕು ಆ ಮಣಿ ಯಜಮಾನನ ಕೊಲೆ ಮಾಡಕ್ ಹೋದಾಗ ಅವನ ಹೆಂಡತಿ ಇವನ ಪಾದಕ್ಕೆ ಬಿದ್ದು, ನನ್ನ ಗಂಡನನ್ನು ಕೊಲೆ ಮಾಡಬೇಡ, ನಾನು ಒಬ್ಬಳು ಸಂಗೊಳ್ಳಿ ರಾಯಣ್ಣನ ತಂಗಿ ಎಂದು ತಿಳಿದು ನನ್ನ ಮುತ್ತೈದಿತನ ಉಳಿಸು ಎಂದು ತನ್ನ ಹಸಿಗುಸ್ತನ ಇವನ ಪಾದದ ಮೇಲೆ ಹಾಕಿ ಪರಿಯಿಂದ ಬೇಡಿಕೊಂಡ್ರು. ಕರುಣೆ ಇಲ್ಲದ ಈ ಕಟುಕ ನನ್ನ ಮಗ ಆ ಹಸಿಗುಸ್ತಿನ ಜಾಡಿಸಿ ಒದ್ದು ಆ ಮಣಿ ಯಜಮಾನನ ಕೊಂದರ್ಸಿ ಕರೆದು ಬಿಟ್ಟನಂತೋ ಎನ್ನ. ಬಾಯಿ ಬಿಗಿಡಿದು ಮಾತಾಡು ರಾಯಣ್ಣ. ಸಿಕ್ಕಂದ ಸೊಕ್ಕಿನಿಂದ ನಡೆದ್ರ ನಿಮ್ಮ ನಡ ಮುರುವ ಶಕ್ತಿ ನನ್ನ ಕೈಯಾಗೈತಿ. ಲೇ ಚಂದ, ಲೇ ಕಚವೀರ, ಲೇ ರಾಯ, ಇನ್ನು ಮುಂದೆ ನಾ ಹೇಳಿದಂಗ ಕೇಳಬೇಕು. ಅದಕ್ಕೆ ತಪ್ಪಿದ್ರೆ ನಿಮ್ಮ ಗುಪ್ತ ವಿಷಯನೆಲ್ಲ ಬ್ರಿಟಿಷರಿಗೆ ತಿಳಿಸಿ ನಿಮ್ಮ ಹಣೆ ಮಲಗಿಸ್ತೀನಿ. ಏನಂತ ತಿಳಿದಿಲ್ಲ ಮಗಳ ಈ ಬಾಪು ಭಂಡಾರಿ ಅಂದ್ರ? ಬಾಪು, ಯಾರ್ ಏನೇ ಹೇಳಿದ್ರು ನೀನು ನನ್ನ ಒಡ ಹುಟ್ಟಿದ ತಮ್ಮ ಅಂತ ತಿಳಿದಿದ್ದೆ. ಆದ್ರೆ ಈಗ ಗೊತ್ತಾತು, ನಮ್ಮ ಜೊತೆಯಲ್ಲಿ ಇದ್ದು ಸಮಯ ಸಾಧಿಸಿ ಕಚ್ಚಿಕೊಳ್ಳುವ ಕಾಳ ಸರ್ಪ ಅನ್ನೋದು. ಮಗನೇ, ನಮ್ಮ ವಿಷಯನ ಬ್ರಿಟಿಷ್ ಸರ್ಕಾರಕ್ಕೆ ತಿಳಿಸ್ತೀಯ? ತಿಳಿಸೋದಷ್ಟೇ ಅಲ್ಲ, ನಿಮ್ಮನ್ನ ಜೀವಂತ ಸುಟ್ಟು ಬಿಡ್ತೀನಿ ಎಚ್ಚರ. ಎಂದಿಗೆ ತುಂಬಿ ಬಂತು ಮಗನ ನಿನ್ನ ಕರ್ಮದ ಕೊಡ. ಏ ಬಾಪು, ನಮ್ಮ ವಿಷಯನ ಬ್ರಿಟಿಷ್ ಸರ್ಕಾರಕ್ಕೆ ತಿಳಿಸ್ತೀಯ ಮಗನ? ಏ ಬಾಪು, ಚೆನ್ನ, ಹಸಿದ ಹೆಪ್ಪುಲಿಗೆ ಕವಿಗೆ ನುಗ್ಗುವ ಸಾಹಸ ಮಾಡುವ ಕತ್ತೆಗಳಿಗೆ ಸರಿಯಾದ ಪಾಠ ಕಲಿಸಬೇಕು. ಬನ್ನಿ ಹೋಗೋಣ. ಈ ಕುರೆ ಕಾವು ಮಾಡಿ ಕುರ್ಬಣ್ಣ ಇಲ್ಲಿಗೆ ಯಾಕೆ ಕರ್ಕೊಂಬಂದ ತಿಳಿವಲ್ಲ. Gentlemen, why are you coming here? Do you understand? ನೀವು ಇಲ್ಲಿ ಎಡಕ್ಕೆ ಬಂದಿದ್ದೀರಿ, ಗೊತ್ತು ತಾನೇ? ನೀವು ಕರ್ಕೊಂಡು ಬಂದ್ರೆ ನಾವು ಬಂದು ನೋಡ್ರಿ. ಮಿಸ್ಟರ್ ವೆಂಕಪ್ಪ, ನಮಗೆ ತಿಳಿದು ಬಂದಿದೆ ನೀವು ರಾಯನ ಪಾರ್ಟಿ ಸೇರಿದ್ದೀರಂತ. ನೋಡ್ರಿ ಸಾಹೇಬ್ರ, ನಾವ್ಯಾಕ ಚಾಂಡಲ್ ಪಾರ್ಟಿ ಸೇರೋಣ್ರಿ? ನುಂಗಪ್ಪ, come here. Mr. Nungappa, if they have taken Udrigoda as adaptation to Kittur, we don't touch the Kittur. ಹೌದಲ್ರಿ? ಕಿತ್ತೂರ್ ಕೆಟ್ಟ ಹೋತು. No. ನಿಂದು ಮೇಘ. ಏ ನಿನ್ನ ಮಗನೇ, ನಿನ್ನ ಮಗ. ನೀ ಶಾಲೆ ಅವನಿಗೆ ನಿನ್ನ ಮೇಘ ಉದ್ರಿಗೋಡಾಗೆ ಕಿತ್ತೂರಿಗೆ ಅಡಾಪ್ಟೆಡ್ ಸನ್. ಏನು ತಿಕ್ಕ ತಿಳ್ದು ಬಿಡ್ರಿ.
ಸಾಹೇಬ್ರ ನೀವರ ಬರ್ರಿ ಏನ್ ತಿಳಿಸ್ಬಾರ ನಿನ್ನ ಮಗ ರುದ್ರಗೌಡ ಅಂತಾರ ಸಾಹೇಬ್ರು. ನಿನ್ನೆ ಮೇಘ ಉದ್ರಿಗೂಡಾಗೆ ಕಿತ್ತೂರಿಗೆ ದಟ್ಟು ಪೋಟಾಡ ಮಾಡಿಕೊಂಡರೆ ವಿ ಡೋಂಟ್ ಟಚ್ ದ ಕಿತ್ತೂರು. ನಾವು ಕಿತ್ತೂರಿಗೆ ಏನು ಮಾಡೋದಿಲ್ಲ. ಆದ್ರೆ ನಮಗೆ ಆಶಾನಾಮ ಇಲ್ಸಾದ್ ಮಾಡಿದ ನನಗೆ ಶಾನಾಮ ಇಲ್ಸಾದ್ ಮಾಡಿದಾಳೆ. ಸಾಹೇಬ್ರ ಆ ಹೆಸರು ಎತ್ತಿ ನೆನಪಿತ್ತು ನೆತ್ತಿಗೆ ಏರಿಸ್ಬೇಡ್ರಿ. ಸಾಹೇಬ್ರ ಈ ಮಗನ ಪಿತ್ತು ನೆತ್ತಿಗೆ ಏರ್ತಿ ಅಂದ್ರೆ ವಾಂತಿ ಮಾಡ್ಕೊಂಡು ಬಂಗ್ಲೆನೆಲ್ಲ ಕಿತ್ತೂರು ಹಾಳಾಗಿದ್ದು ನಿಮಗೆ ಕೆಟ್ಟದ್ದು ಆಗಿಲ್ಲ ಠಾಣೆ. ಸಾಹೇಬ್ರ ಕಿತ್ತೂರು ಬೆಂಕಿ ಹತ್ತಿ ಹೋಗ್ಲಿ ಹಾಳಾಗಿ ಹತ್ತಿ ಬಿತ್ತು ಹೋಗ್ಲಿ ನಮಗೇನ್ರಿ? ಯಾಕೆ ಬಂದಿರ್ತಿಲ್ಲ ಕತ್ತು ಅಂದ್ರದಾಗ ಸಂಬಂಧ ಅಂದ್ರ ಕಿತ್ತೂರ್ ಹಾಳಾಗಿದ್ದು ನೀವು ಬಹಳ ಸಂತೋಷ ಆಗದನ್ರಿ. ಏನ್ ಮಾತಾಡ್ತ ಮಾತಾಡ್ತೀರಿ? ಮಾಡೋಣ ಬಾಯ್ ಬಿಡ್ರಿ ಸಾಹೇಬ್ರ, ನಾವೆಲ್ಲ ತಿಳಿಸಿ ಹೇಳ್ತೀವಿ ಬಿಡ್ರಿ. ಅವರ್ ಗವರ್ಮೆಂಟ್ ವಿಲ್ ನಾಟ್ ಲಿವ್ ಯು. ನಮಗೆ ಏನಾದ್ರು ಮೋಸ ಮಾಡಿದ್ರೆ ನಿಮ್ಮಲ್ಲಿ ಯಾಲೂ ಬಿಡುವುದಿಲ್ಲ. ನೋಡ್ರಪ್ಪ, ನಿಮಗ್ 3 ಮಂದಿಗೆ ಈ ಬದುಕು ಆಸೆ ಐತನ್ಲೆ? ಆಯ್ತ್ರಿ ಸಾಹೇಬ್ರ ಆಯ್ತಲ್ಲ, ನಾವ್ ಹೇಳ್ದಂಗೆ ಕೇಳ್ಬೇಕು. ಏನ್ ಹೇಳ್ರಿ ಸಾಹೇಬ್ರ, ನೀವ್ ಹೇಳಿದ್ದಕ್ಕೆಲ್ಲ ಅದಕ್ಕೂ ತಯಾರನೇ ಇದೀವ್ರಿ. ತಯಾರ ಏನಿಲ್ಲ, ನೀವು 3 ಮಂದಿ ಕೂಡ ಬದ್ಮಾಸ್ ನನ್ನ ಮಗ ರಾಯಣ್ಣ ನಮಗೆ ಹಿಡಿದುಕೊಡ್ಬೇಕು. ಅಷ್ಟಕ್ಕ ಬಾಯಿ ಮುಚ್ಚ್ರಿ. ಅನ್ನ ತಿನ್ನೋರು ಮಾತಾಡೋ ಮಾತಲ್ರಿ ಇದು. ಅಲ್ರಿ, ರಾಯಣ್ಣನ ಹಿಡಿಯುವ ಗಂಡ ಮಕ್ಕಳು ಯಾರು ಹುಟ್ಟಿಲ್ಲ ನಿಮ್ ಸರ್ಕಾರದಾಗ. ನಮ್ಮ ಸರ್ಕಾರಕ್ಕೆ ತುಚ್ಚ ಮಾತಾಡಿದ್ರ ನಿಂದು ಒದ್ದು ಕಳಿಸ್ತೀವಿ ಮಗಳ ಹತ್ತಿರ. ನನಗೇನ್ ಎಚ್ಚರಿಕೆ ಕೊಡ್ತೀರಿ? ಮೊದಲ ನೀವ್ ಎಚ್ಚರದಾಗಿರೋದನ್ನ ಕಲೀರಿ. ಮಾಡೋ ಬಿಟ್ಟು ದೇಶ ಮಾಡ್ಕೊಳ್ಳೋ ನಿಮಗ ನಾಚಿಕೆ ಬರೋದಿಲ್ಲ. ಏನಂತ ತಿಳ್ಕೊಂಡು ಮಗನ ಬ್ರಿಟಿಷ್ ಸರ್ಕಾರದ ಮೇಜರ್ ಜನರಲ್ ಪಿಕರಿಂಗ್ ಸಾಹೇಬ್ರು ನಮ್ಮಂತ ಬಡ ಜನರನ್ನು ಒತ್ತು ಬಿಡು ನಿಮ್ಮ ಸರ್ಕಾರದ ಬೆಲೆನ ನೀವ ತಿಳ್ಕೊಳ್ರಿ ಸಾಹೇಬ್ರ. ಅಲ್ರಿ ಸಾಹೇಬ್ರ, ನೀವು ನಮ್ಮ ದೇಶದವ್ರ ಹಂಗ ಕಾಣ್ತೀರಿ, ಅಂದ ಮೇಲೆ ನಾಯಿಗಳ ಬೆನ್ನು ಕಟ್ಟಿ ಬೊಗಳ್ತೀರಿ ಅಂದ್ರ ಒಟ್ಟಿಗೆ ಏನು ತಿಂತೀರಿ ನೀವು? ಒಣ ದೇಶಾಭಿಮಾನ ಕಟ್ಟು ಬಿದ್ದ ನಿನ್ನ ಗೋರಿ ನೀನ ಕಟ್ಸ್ಕೋಬೇಡ. ಕಷ್ಟ ಕಂಜಿ ನಮ್ಮ ಮನೆಗೆ ನಾವ ಬೆಂಕಿ ಹಚ್ಕೋಬೇಕಂದ್ರಿ. ನೀವ ಹೇಳ್ರಿ ಸರ್ಕಾರ. ನಾವ್ ಹೇಳುದಿಲ್ಲ ಉಳ್ದೇ ಇಲ್ವ ಲಕ್ಕಪ್ಪ? ಸಾಹೇಬ್ರು ಏನ್ ಹೇಳ್ತಾರೆ ಅಷ್ಟು ಕೇಳೋದಷ್ಟೇ ನನ್ನ ತಗತ್ತೇನಪ್ಪ. ಅವ್ರು ಹೇಳ್ದಂಗ ಕೇಳಿದ್ರ ನಾಳೆ ನಿಮ್ಮ ಹೆಂಡ್ರು ಮಕ್ಕಳು ಸಹಿತ ಅವ್ರ ಕೈಯಾಗಿ ಇಟ್ಕೊಂಡ್ಬಿಡ್ತಾನ. ಅಂದಂಗ ಈ ಕೆಂಪ ಅವ್ರಿಗೆ ಬೆಂಕಿ ಹಚ್ಚಿ ಬಿಡುದು ಒಳ್ಳೇದ್ರಿ. He has not taken our side. What to do next? ವಾಸ್ಟ್ ಹುಚ್ಚು ಇಷ್ಟು ಚಕ್ಕೆ ಮಿಸ್ಟರ್ ಹುಚ್ಚು. That's his wife and children. Kill them in front of him. ಇವನ ಮನೆಗೆ ಬೆಂಕಿ ಹಚ್ಚಿ ಇವನ ಹೆಂಡರ ಮಕ್ಕಳು ಹಿಡಿದು ಇವನ ಎರಡರಿಗೆ ಮರ್ಡರ್ ಮಾಡಿ ಇವನ ಮನೆಗೆ ಬೆಂಕಿ ಒದಿತೀಯೇನು? ಗಂಡು ಮಕ್ಕಳಿದ್ರ ನಿಮ್ಮ ಮಾತಿಗೆ ಒಪ್ಪದಿತ್ತು ನನ್ನ ಕೂಡ ಏನೋ ಸಾಧಿಸ್ರಿ. ಹೆಂಡ್ರು ಮಕ್ಕಳು ಏನ್ ಮಾಡ್ಯಾರ ನಿಮಗ? ನಾನಿದ್ದಲ್ಲೇ ಬರೀ ಕೊಟ್ರು ನೋವು ಹೆಚ್ಚಾಗುದು ಮಗನ. ಸಾಹೇಬ್ರ ಸ್ವಲ್ಪ ತಡ್ಕೊಳ್ರಿ, ನಾವು ಹೇಳಿ ನೋಡ್ತೀವಿ. ಲಕ್ಕಪ್ಪ ಬಾಯ್ ನೋಡಪ್ಪ ತಮ್ಮ, ನಿನ್ನ ಹೆಂಡ್ರ ಮಕ್ಕಳಿಗೆ ಯಾಕೆ ತ್ರಾಸ ಕೊಡ್ತಿದ್ವಿ? ಸುಮ್ಮನೆ ಒಪ್ಕೋರ್ಲಿ ತಮ್ಮ, ಒಪ್ಕೋ. ಮನಸ್ಸಿಗೆ ಬಂದ್ರೆ ಬಿಡು ಮಕ್ಕಳಾದ ಇವ್ರು. ಅಲ್ರಿ ಗೌಡ್ರ, ಹೆಂಗ ಒಪ್ಪಬೇಕ್ರಿ? ಮಗನ ಸರಿ ರಾಯಣ್ಣನ ಹಿಡಿದು ಕೊಡುದು ಅಂದ್ರ ಹೆಂಗ ಒಪ್ಪುದ್ರಿ ಅದು? ಲಕ್ಕಪ್ಪ ಅಲ್ಲಪ್ಪ, ರಾಯಣ್ಣ ನೀನ ಹಿಡಿದು ಕೊಡ್ಬೇಕು ಅಂತೇಳಿ ಅವ್ನು ಹಣೆ ಬರದಾಗ ಬರ್ದಿದ್ರ ಹಣೆ ಬರ ಮೀರಿ ನಡೆಯಕ್ಕಾಗತ್ತನಪ್ಪ? ನೋಡು, ದೈವ ಮೀರಿ ನಡೆಯಕ್ ಆಗುದಿಲ್ಲ. ಅದಕ್ಕೆ ಸುಮ್ಮನೆ ಒಪ್ಕೊಂಡ್ ಬಿಡುದಿ ತಮ್ಮ, ಒಪ್ಕೊಂಡ್ ಬಿಡು. ಹೆಂಗ್ರಿ ಗೌಡ್ರ? ಒಪ್ಪಿ ಬಿಡು ಲಕ್ಕಪ್ಪ, ಒಪ್ಪಿ ಬಿಡು ತಮ್ಮ, ಒಪ್ಪಿ ಬಿಡು. ಒಪ್ಕಂಡ್ರಿ ಸಾಹೇಬ್ರ, ಒಪ್ಕಂಡ್ರಿ. ಲಕ್ಕಪ್ಪ ಒಂದು ಬಿಡು, ತಮ್ಮ ಗೌಡ್ರ ಒಂದು ಬಿಡು ಅಂತಮ್ಮ. ಮಾಡೋದೇನೆ ಒಪ್ತಾನ ಬಿಡ್ರಿ ಮಗನ.
ಚಲೋ ಕುಡಿದ್ರಿ ಮಗಳೇ ಅಂದ್ರೆ ಅವ ಎಸ್ ಅಂತಾನೆ ಒದಿಸ್ಕೊಂಡು ಹೋಗ ಈ ಮಗ ಸರ್ ಅವರ ಐಡಿಯಾ ಇಸ್ ಸಕ್ಸಸ್ Yes! Go arrange a party! Come on! Down! ಲಕ್ಕಪ್ಪ ಲಕ್ಕಪ್ಪ ಗಿಡದ ಉಪ್ಪಲ್ಲಿ ಲೂಟ್ ಮಾಡ್ಕೊಂಡು ಬಂದಿವಲ್ಲಪ್ಪ ಇನ್ನು ಮುಂದೆ ಶುರು ಮಾಡಿ ಖರ ಮತ್ತು ಯಾಕಂದ್ರೆ ಸುಮ್ಮನೆ ಜಾಕಲ್ಲಿ ನಿಂದು ಸುಮ್ಮನೆ ಬದುಕ್ತಾನೆ ಲೆಕ್ಕ ಹೋಗ್ತಾನೆ ಲಕ್ಕಪ್ಪ ಲಕ್ಕಪ್ಪ ಯಾಕ್ರಿ ಗೌಡ್ರ ಯಾಕಂತ ಕೇಳ್ತೀಯಲ್ಲ ತಮ್ಮ ಸಾಹೇಬ್ರು ಹೇಳಿದ್ದು ಮರ್ತೇನ ನೋಡು ನಿನ್ ಹೆಂಡ್ರನ್ನ ಮಕ್ಕಳನ್ನ ತಗೊಂಡ್ ಹೋಗಿ ತಮ್ಮ ಮಂಡ್ರದಾಗ ಇಟ್ಕೊಂಡ್ ಕುಂತಾರ ನೀ ಯಾವಾಗ ರಾಯಣ್ಣನ ಹಿಡಿದು ಕೊಡ್ತಿ ಅವಾಗ ಬಿಡ್ತಾರ ಇಲ್ಲ ಅಂದಿ ಜೀವಂತ ಸುಟ್ಟು ಬಿಡ್ತಾರ ಓ ತಮ್ಮ ದೌಡ ಹೂ ಮುಗಿಸ್ಬಿಡು ಕೆಲ್ಸನ ಗೌಡ್ರ ಎಂತ ಪಾಪದ ಕೆಲಸಕ್ಕೆ ಒಪ್ಪಿಸಿ ಬಿಟ್ರಿ ನನ್ನ ರಾಯಣ್ಣ ಹಿಡಿಬೇಕು ಅಂತ ನಾ ಎಷ್ಟು ಮನಸ್ಸು ಗಟ್ಟಿ ಮಾಡಿದ್ರು ಆ ಕೂಸಿನ ಮಾರಿ ನನ್ನ ಎದುರಿಗೆ ಬಂದು ಕರಳಿ ಕಿಚ್ಚಚ್ಚಿದಂಗ ಆಕೈತ್ರಿ ಕಿಚ್ಚಚ್ಚಿದಂಗ ಆಕೈತಿ ನನಗೂ ಹಂಗಾಗತ್ತೆ ತಮ್ಮ ಏನು ಮಾಡುದು ನೋಡು ಹೇಳಿದೆ ಹಿಡಿದು ಕೊಡ್ತೀವಂತ ಮಾತು ಕೊಟ್ಟಿವಲ್ಲಪ್ಪ ಅಲ್ವಾ ತಮ್ಮ ನಾನು ನೀನು ಹಾರಾಡಿದ್ರೆ ಏನ್ ಮಾಡುದಾಗತ್ತ ಇಡೀ ದೇಶನ ಅವ್ರ ಕೈಯಾಗೈತಿ ಕಡದ ಅಡಿಗೆ ತುಂಬ್ತಾರ ನಮ್ಮನ್ನ ನೋಡು ನೀ ಏನಾರ ಮೋಸ ಗೀಸ ಮಾಡಿದಿ ಅಂದ್ರ ಸುತ್ತರದ ನಮ್ಮ ಸೈನ್ಯ ಅಡಿಗೆ ಕುಂತೈತಿ ಬಾಳ ಹುಷಾರ ಲಿಂಗಗಳ ನಾವು ಮರಿ ಆಗೋಣ ನೋಡಿ ರಾಯಣ್ಣ ನಾನು ನಿನ್ನ ತಂದೆ ಅಂತ ತಿಳಿದಿದ್ದಲ್ಲ ಇನ್ನವಳ ನಿನ್ನ ಕೊಲ್ಲಾಕಂತ ಹಿಡಿದು ಕಟ್ಟಗರ ಕೈಯ ಕೊಡಕ್ ಒಪ್ಪಿ ಬಿಟ್ಟೆ ರಾಯ ಒಪ್ಪಿ ಬಿಟ್ಟೆ ಈ ನಿನ್ನ ಮಾವಣ್ಣ ನಂಬಿಲಿ ಕೆಟ್ಟು ರಾಯ ನೀ ಕೆಟ್ಟು ಯಾಕೋ ಮಾವ ಗಿಡದ ಹುಬ್ಳಿ ಲೂಟಿ ಮಾಡಿ ಬಂದಾಗಿನಿಂದ ನಿನ್ನ ಮುಖ ಸಪ್ಪಗೈತಿ ನಿನಗೆ ಬಂದಿರೋ ಕಷ್ಟನಾದ್ರೂ ಏನು ಹೇಳೋ ನನ್ನ ಪ್ರಾಣ ಕೊಟ್ಟಾದ್ರೂ ನಿನ್ನ ಕಾಪಾಡ್ತೀನಿ ಜ್ಞಾನಿ ಮೇಲೆ ಬರೆಯೋದಂಗ ಮಾತಾಡ್ಬೇಡಪ್ಪ ನನಗೇನೂ ಬೇಕಾಗಿಲ್ಲ ಏನೋ ಮನಿ ಕಡೆ ನೆನಪು ಬಂತು ಅದಕ್ಕೆ ಕುಂತು ಕಣ್ಣೀರಿಡಕ್ ಶುರು ಮಾಡಿದ ಹೌದಿಲ್ಲ ಯಾಕೆ ಚಿಂತೆ ಮಾಡ್ತೀವ ಮಾವ ನನ್ನ ಅಕ್ಕ ಅಂದ್ರ ನಿನ್ನ ಪ್ರಾಣ ಅಂತ ತಿಳ್ಕೊಂಡಿದ್ದೀಯ ಆ ಕೆಂಪು ಮೋರಿಯವ್ರನ್ನ ನಮ್ಮ ದೇಶದಿಂದ ಓಡಿಸಿ ಮನೆಗೆ ಹೋಗೋದು ಯಾಕೆ ಚಿಂತೆ ಮಾಡ್ತೀರಿ ಚಿಂತೆ ಅಲ್ಲೋ ತಮ್ಮ ಬ್ರಹ್ಮಾಂಡಕ್ಕ ಬೆಂಕಿ ಬಿದ್ದೈತಿ ಆ ಕಿಚ್ಚಾರ್ಸುದು ಯಾರ ಕಡೆಯಿಂದನೂ ಸಾಧ್ಯಲ್ಲಪ್ಪ ಏನಂದಿ ಮಾವ ಈ ರಾಯಣ್ಣನಿಗೆ ಮೀರಿದ ಚಿಂತೆ ಐತ ಅದೇನ್ ಹೇಳೋ ಮಾವ ಆ ನನ್ನ ರಕ್ತ ಕೊಟ್ಟಾದ್ರೂ ನಿನ್ನ ಕಿತ್ತಾರಿಸ್ತೀನಿ ಅದೇನ್ ಹೇಳು ಏನ್ ಹೇಳೋ ತಮ್ಮ ನನ್ನ ಬಾಯಿನ ಕಟ್ಟಿದಂಗಾಗೈತಿ ನೀನು ಹೊಟ್ಟೆ ಹಸ್ತಿರ್ಬೇಕು ಅದಕ್ಕೆ ಹಿಂಗ್ ಮಾಡ್ತಿದಿ ಹೋಗಂಬ ಜಳಕ ಮಾಡಿ ಊಟ ಮಾಡೋಣ ಬಾ ರಾಯಣ್ಣ ಬೇಡ ಜಳಕ ಮಾಡೋದಕ್ಕಿಂತ ಮೊದಲ ಊಟ ಮಾಡೋಣ ನಡಿ ಯಾಕೋ ಮಾವ ತಲೆಗಿಲಿ ಕೆಟ್ಟೈತೆ ನಿಂದು ಜಳಕ ಮಾಡಿ ಗುರುಸಿದ್ದ ಪಚ್ಚ ನೆನೆಸ್ತಾನ ಒಂದು ಹನಿ ನೀರು ಬಾಯಿಗೆ ಹಾಕ್ತಿದ್ದಲ್ಲ ನೀನು ಇವತ್ತು ಊಟ ಮಾಡೋಣ ಬಾರ್ತೀಯ ಮಾವ ಇವತ್ತ್ಯಾಕೋ ನನ್ನ ಎಡಗಲ್ಲ ಹಾರಾಕತ್ತೈತು ನೇಮ ಮೀರಿ ನಡೆದ್ರ ಗುರುಸಿದ್ದ ಪಚ್ಚಕ್ಕೆ ಸಿಟ್ಟು ಬಂದು ಮತ್ತೇನಾರ ಕೇಳಿ ಮಾಡ್ಯಾನು ಬಾ ಜಳಕ ಮಾಡೋದು ಬಾ ಕೆಡಕು ಮಾಡಾಕ ಇನ್ನು ಏನ್ ಉಳಿಸ್ಯಾಣಪ್ಪ ಎಲ್ಲಾ ಮುಗಿಸೇ ಬಿಟ್ಟಾಣ ರಾಯ ಒಟ್ಟು ನಿನ್ನ ದೈವ ಕೆಟ್ಟಿದ್ಲಿ ರಾಯ ನಿನ್ನ ದೈವ ನಿನ್ನಂತ ಗಟ್ಟಿ ಮಾವ ನನ್ನ ಈ ಬೆನ್ನು ಕಟ್ಟಿರುವಾಗ ಕೆಟ್ಟ ದೈವಕ್ಕೂ ಎದೆ ಕೊಟ್ಟು ದಿಟ್ಟತನದಿಂದ ಮುಂದೆ ಹೆಜ್ಜೆ ಇಟ್ಟು ಆ ಕೆಂಪು ಮಾರಿಯವ್ರನ್ನ ಸೊಟ್ಟು ಬಿಡ್ತೀನಿ ಅಂತ ಎದೆ ತಟ್ಟಿ ಹೇಳ್ತೀನ ಮಾವ ಎದೆ ತಟ್ಟಿ ಹೇಳ್ತೀನಿ ಅಲ್ಲೇ ರಾಯ ಎತ್ತರಕ್ಕೂ ಒಯ್ದ ಒಂದ್ ವೇಳೆ ಅಲ್ಲೇ ನಿನ್ನ ಕೈ ಬಿಟ್ಟು ಆಗ ಹೆಂಗ ಮಾಡ್ತೀನಿ ನಿನ್ನ ಕಾಲು ಹಿಡಿದು ಬದುಕ್ತೇನೋ ಮಾವ ನಿನ್ನ ಕಾಲು ಹಿಡಿದು ಬದುಕ್ತೀನಿ ಏ ಮಾವ ನಿನ್ನ ಕೈಯಾಗ ನನ್ನ ಪ್ರಾಣ ಕೊಡಕ್ಕೂ ನಾನು ಸಿದ್ಧದಿನೋ ಬರ್ರಿ ಗೌಡ್ರ ಇಷ್ಟೊತ್ತನ ಎಲ್ಲಿ ಹೋಗಿದ್ರಿ ನೋಡಪ್ಪ ನಿನ್ನ ಹುಡುಕ್ತಿದ್ದೆ ಈ ಸಿಕ್ಕ ಬಿದ್ದೆ ಸಿಕ್ಕ ಬಿದ್ದಿ ಅಂದ್ರ ಬೆಟ್ಟ ನೀರ್ ಅಂದಂಗ ಏನಪ್ಪ ಹಳೆಯ ಮಾವ ಕೂಡಿ ಜಳಕ ಮಾಡೋ ತಯಾರಿ ನಡೆಸಿರಿ ಅಂದಂಗ ಆತು ರಾಯಣ್ಣ ದೇವರಂತ ಸ್ವಾದ್ರ ಮಾವನ್ ಪಡೆದ ನಿನ್ನ ದೈವನ ದೊಡ್ಡದೇನಪ್ಪ ಹೌದ್ರಿ
ಏಳೇಳು ಜನ್ಮದಾಗ ಪುಣ್ಯ ಮಾಡಿದ್ರೆ ಇಂಥ ಸೋದರ ಮಾವು ಸಿಗುತ್ತಾನಂತ. ತಂದೆ ಭಾಗ್ಯ ಕಳ್ಕೊಂಡ ನಾನು ಸೋದರ ಮಾವನ ಪ್ರೀತಿನ ಸಂಪೂರ್ಣ ಪಡ್ಕೊಂಡನ್ರಿ ಗೌಡ್ರ. ಇರ್ಲಿ ಬರ್ರಿ, ಜಳಕ ಮಾಡೋನ್ ಬರ್ರಿ. ನೋಡಪ್ಪ, ನಾ ಜಳಕ ಮಾಡಿ ಎಲ್ಲಾ ತಯಾರಿ ಒಳಗನ ಬಂದ್ಬಿಟ್ಟೀನಿ. ಈಗ ಹೋಗ್ರಿ, ನೀವು ಜಳಕ ಮಾಡಿ ಬಂದ್ಬಿಡ್ರಿ. ಇಬ್ರು ಇಷ್ಟೂರು ಕುಡ್ಕೊಂಡು ಪ್ರೀತಿಯಿಂದ ಊಟ ಮಾಡಿಬಿಡೋಣ. ಹೋಗು. ಯಾಕೆ ಹೋಗತ್ತಮ್ಮ? ಅಲ್ಲ, ಜಳಕ ಮಾಡು ಹೊತ್ನಾಗ ನಿನಕ ಕಡ್ಗನ ಚಟೆ ನನ್ನ ಮನಸ್ಸಿಗೆ ಇಷ್ಟ ಇಲ್ಲ ಬಿಡಪ್ಪ. ಹೌದ್ರಿ ಗೌಡ್ರ, ಯಾವ ಹೊತ್ನಾಗ ಏನ್ ಬರುತ್ತೋ ಯಾರಿಗ್ ಗೊತ್ತು. ನಮ್ಮ ಹುಷಾರಾಗಿ ನಾವಿರ್ಬೇಕು ನೋಡು. ಅಲ್ಲ ತಮ್ಮ, ಅಲ್ಲ ನಿನ್ನ ಬಾಯಾಗ ಕಟ್ಗ ಜಳಕ ಮಾಡು ಹೊತ್ನಾಗ ಅಂದ್ರೆ ಚೇ 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 ನೋಡು, ಹೆಣ್ಮಕ್ಳು ಜಳಕ ಮಾಡು ಹೊತ್ನಾಗ ಗುಳದಾಳಿ ಬಾಯಾಗ ಇಟ್ಕೊಂಡು ಜಳಕ ಮಾಡ್ತಾರೇನಪ್ಪ? ಅಲ್ಲೋ ಸಂಗೊಳ್ಳಿ ಹುಲಿ ವೀರಾದಿ ವೀರ, ನಿನ್ನಂತವ್ನು ಬಾಯಾಗ ಕಟ್ಗ ಅಂದ್ರೆ ತೆಗಿ ಹತ್ತಾಗ. ಅಲ್ಲ, ಇಲ್ಲಿ ಯಾರು ಅದಾರ ನೀವು? ನಾವು ನಾವಿನ ಇಲ್ಲ, ನನ್ನ ಕೈಯಾಗಾರ ಕೊಡು, ಇಲ್ಲ ನಿನ್ನ ಸ್ವಾದ್ರ ಮಾವನ ಲೆಕ್ಕಪ್ಪ ಅವನ ಕೈಯಾಗಾರ ಕೊಡು. ಹಾರಾಣ ಖಡ್ಗ ನಿನ್ನ ಹತ್ರನೇ ಇರ್ಲಿ, ಯಾರು ನಂಬುದು ಒಳ್ಳೇದಲ್ಲ. ಯಾಕೋ ಮಾವ ಹಿಂಗ್ಯಾಕ್ ಮಾತಾಡ್ತಾ ಇದ್ದಿ? ನಾನ್ ಬ್ಯಾರೆ ನೀನ್ ಬ್ಯಾರೆ ಅಂತ ತಿಳ್ಕೊಂಡಿದ್ಯಾ? ತಗೋ ಈ ಖಡ್ಗನ. ಮಾವ, ಈ ಖಡ್ಗನ ಚೆನ್ನಮ್ಮ ತಾಯಿ ಯುದ್ಧ ಭೂಮ್ಯಾಗ ನನಗೆ ಆಶೀರ್ವಾದ ಮಾಡಿಕೊಟ್ಟಿದ್ದು. ಇದು ಖಡ್ಗಲ್ಲ, ನಿನ್ನ ಅಳಿಯನ ಪ್ರಾಣ ಅಂತ ತಿಳಿದು ನಾನು ಜಳಕ ಮಾಡಿ ಬರೋ ತನಕ ಸುತ್ತಲೂ ಕಣ್ಣಿಟ್ಟು ನನ್ನ ಕಾಪಾಡೋ ಮಾವ, ನನ್ನ ಕಾಪಾಡು. ಯಾಕಾತಿಲೆ ಹತ್ರ ಬರೋ ಗಳಿಕೆ ಏನೈತಿ ನೋಡು. ಹೇಳಿ ಕೆಲಸ ದೌಡ್ ಮುಗಿಸ್ಬಿಡು. ನೀ ಏನಾರ ಮೋಸ ಮಾಡಿದಿ, ಸುತ್ತದ ನಮ್ಮ ಸೈನಿಕರು ನಿಂತಾರ ಬಾಳ ಹತ್ರ. ಈಗ ನಾಟು ಮರಿ ನಿಂದಿರ್ತೀನಿ ನೋಡು. ಮತ್ತ ಅಳಿಯನ ಮ್ಯಾಗ ಏನಾರ ನೀನು ಪ್ರೀತಿ ಇಟ್ಕೊಂಡು ಮಾಡಿದಿ ನೀನು ನೋಡು. ಮತ್ತ ಸರಿ, ನಾ ಬರ್ತೀನಿ. ಅಯ್ಯೋ ದೇವರೇ, ಎಂತ ಕಟ್ಟು ಬಂದಪ್ಪ ರಾಯಣ್ಣ. ಇಲ್ಲಿ ತನಕ ಮಾಡಿದ ನಿನ್ನ ಪ್ರಯತ್ನಕ್ಕ ಇನ್ನು ನಿನ್ನ ಮಾಡ ಹಾಳು ಮಾಡಾಕ ನಿಂತಲ್ಲ ರಾಯ. ಈ ಲಕ್ಕ ಕೆಟ್ಟ ನನ್ನ ಮಗ ಅಂತ ಈ ಜನ ನನಗೆ ಉಗುಳುವಂಗಾತ ರಾಯ, ಬಾರೋ ಊಟ ಮಾಡೋದು ಬಾ. ರಾಯ ಕೊಡು, ಯಾವ ನನಗ ಮಗ ಬರ್ತಾನೋ ನಾನು ಮಾಡ್ತೀನಿ. ಗೌಡ, ನೀವಿಂತಹ ಮೋಸಗಾರು ಅಂತ ನಾನು ತಿಳಿಲಿಲ್ಲ. ನನಗೆ ಮೋಸ ಮಾಡಿ ನನ್ನ ಹಿಡಿದು ಕೊಟ್ರಲ್ಲ, ನನ್ನ ಶಾಪ ನಿಮಗೆ ತಟ್ಟದೆ ಬಿಡೋದಿಲ್ಲ. ಸೋದರ ಮಾವಾಗಿದ್ದಕ್ಕೂ ಸಾರ್ಥಕ ಆಯ್ತು ಮಾವ, ಸಾರ್ಥಕ. ಏ ಮಾವ, ನನ್ನ ಮೇಲೆ ನಿನ್ನ ಸಿಟ್ಟಿದ್ರ ನೀನ ಬೆಳೆಸಿದ ಈ ದೇಹನ ತುಂಡು ತುಂಡು ಮಾಡಿ ಕತ್ತರಿಸಿ ಹಾಕಬೇಕಾಗಿತ್ತು ಮಾವ. ಆದ್ರ ಈ ಕೆಂಪು ಮಾರಿಯವರ ಕೈಯಾಗ ನನ್ನ ಯಾಕೆ ಹಿಡಿದು ಕೊಟ್ಟಿವ ಮಾವ? ಯಾಕೆ? ಇವರೆಲ್ಲ ಸೇರಿ ನನಗೆ ಚಿತ್ರ ಯೋಜನೆ ಕೊಟ್ಟು ಈ ಕೆಲಸಕ್ಕೆ ಒಪ್ಪಿಸಿ ಬಿಟ್ರು. ಒಳ್ಳೆ ಕೆಲಸ ಮಾಡ್ದೇವ್ ಮಾವ, ಕ್ಷಮಿಸಪ್ಪ. ಒಳ್ಳೆ ಕೆಲಸ ಮಾಡ್ದಿ. ತಂದೆ ತಾಯಿ ಸತ್ರು ಸೋದರ ಮಾವಿರ್ಬೇಕು ಅಂತ ಹಿರಿಯರು ಹೇಳ್ತಾರ. ಆದ್ರೆ ಇಂಥ ನೀಚ ಕೆಲಸಕ್ಕೊಪ್ಪಿ ಕೊನೆಗೂ ಜಗತ್ನಾಗ ನಾವು ಮಳ್ಳು ಕುರುಬ್ರು ಅನ್ನೋ ಕಲಂಕ ತಂದಿಟ್ಟೆಲ್ಲೋ. ಹೋಗ ಮಾವ, ನಿನ್ನ ಅಕ್ಕನ ಮುಂದೆ ಹೆಮ್ಮೆಯಿಂದ ಹೇಳಿ ಹೋಗು. ಅಕ್ಕ, ನಿನ್ನ ವಂಶದ ಕುಡಿಯಲ ಕತ್ತರಿಸಿ ಹಾಕಿ ಬಂದೆ ಅಂತ ನಿನ್ನೆ ಹೆಂಡತಿ ಅಂದ್ರೆ ನನ್ನ ಅಕ್ಕ ಮಾಯವನ ಮುಂದೆ ಜಂಬಾ ಕೊಚ್ಕೋ ಹೋಗು. ನಿನ್ನ ತಮ್ಮನ್ನ ಆ ಫಿರಂಗಿ ಅವ್ರ ಕೈಯಾಗ ಕೊಟ್ಟು ಶೂರ್ತನ ಮಾಡಿ ಬಂದೆ ಅಂತ. ಅಟ್ಟಾಕಿರು ಸಿಕ್ಕಾಪಟ್ಟಿ ಮಾಡ್ತಾ ಇರ್ತಾಳು. ನಿನ್ನಂತೆ ಅನ್ಯರ ತುತ್ತಿಗೆ ಆಸೆ ಪಟ್ಟು ಹೆತ್ತ ತಾಯಿಯ ಕತ್ತು ಕೊಯ್ಯುವ ನೀಚ್ ಕೆಲಸ ಮಾಡೋದಿಲ್ಲೋ ಕತ್ತೆ ಮಗನೇ. ಶತ್ರು ಕಿತ್ತೂರು ನಾಡಿನ ಮಗನಾಗೆ ಸಾಯ್ತೀನಿ.
ಬಂದಿದ್ರಲೇ ಅಪ್ಪ ನನ್ನ ಮನೆಗೆ. ಲೇ ಅಂಕ್ಯ, ನಿನ್ನ ಮಾತು ಕೇಳಿ ಕೆಟ್ಟಿಲ್ಲ ನಾನು, ನಿನ್ನ ಮಾತು ಕೇಳಿ ಕೆಟ್ಟ. ನೀನು ಉಗ್ಗರೆ ಒದಿಸ್ಕೊಂಡು ಸೊಂಟನ ಮುರ್ಕೊಂಡಿ ನಮ್ಮನ್ನ ಕಾಲು ಮುರಿಸಿದ್ದಲ್ಲ ಅಪ್ಪ. ಲೇ, ನಾವು ಮಾಡಿದ ಕೆಲ್ಸಕ್ಕ ಇಂಗ್ರೇಜಿ ಸರ್ಕಾರದವರು ನಿನಗ ಗ್ರಾಮನ, ನನಗೆ ಡೋರಿ ಗ್ರಾಮನ ಉಂಬ್ಳಿ ಹಾಕಿ ಕೊಟ್ಟಾರಲ್ಲ, ಅದ್ರಾಗ ಆರಾಮಾಗಿರುನ್ಲೇ. ಲೇ, ಆ ಮಗ ಕಿಟ್ಟಾಗ 3 ಹಳ್ಳಿ ಕೊಟ್ರಂತಲ್ಲೇ. ಏನ್ ಕೊಟ್ರೆ ಏನ್ಲಿ? ರಾಯಣ್ಣನ ಶಾಪ ತಟ್ಟದ ಬಿಡುದಿಲ್ಲ ನಮಗ, ತಟ್ಟದ ಬಿಡುದಿಲ್ಲ. ಹುಣ್ಣು ತಾಟ್ನ್ಯಾಗ ಹುಳ ಬೀಳ್ತಾವಲೆ ಅಂಕ್ಯ, ಹುಳ ಬೀಳ್ತಾವಲೆ ಅಪ್ಪ. ಲೇ, ನಿನ್ನ ಮನ್ಯಾಗ ಉಣ್ಣು ತಾಟ್ನ್ಯಾಗ ಹುಳ ಬೀಳ್ತಾವ? ಲೇ, ನನ್ನ ಮನ್ಯಾಗ ಅಷ್ಟ ಬೀಳ್ತಾವ ಅಂತ ತಿಳಿದಿದ್ದಿಲ್ಲೇ ನಾನು. ಲೇ, ಆಗ ಮಾಡಿದ ಅಡಿಗೆ ಆಗ ಉಣ್ಬೇಕಲೇ, ಸ್ವಲ್ಪ ತಡ ಆದ್ರೆ ಉಣ್ಣು ತಾಟ್ನ್ಯಾಗ ಹುಳ ಗೂಬು ಅಂತಾವಲೇ. ಅಂದಿಂದ ನಾವು ಎಷ್ಟು ಪಾಪ ಮಾಡಿರ್ಬೇಕಂತ ಲೆಕ್ಕ ಹಾಕಲ್ಲ. ಲೇ, ನಮ್ಮ ಪಾಪ ಇನ್ನ ಪೂರ್ಣ ಆಗಿಲ್ಲಲೇ. ಅಲ್ಲಲೇ, ಆ ರಾಯಣ್ಣ ಹಿಡಿದ 1 ವರ್ಷ ಪೂರ್ಣ ಆತ್ಲೆ, ಇನ್ನ ಅವ್ನಿಗೆ ಶಿಕ್ಷಣ ಆಗಿಲ್ಲಲೇ. ಅಲ್ಲಲ್ಲಿ ನಿನಗಿನ್ನ ತಿಳಿದೇ ಇಲ್ಲ. ಇಂದಿಗೆ 3ನೇ ದಿವ್ಸಕ್ಕೆ ನಂದಗಡದೊಳಗ ರಾಯಣ್ಣನ ಗಲಿಗೆ ಹಾಕ್ತಾರಂತ. ಅವನ ಜೋಡಿ ಅಪ್ಪ ಸಾಹೇಬ, ಬಾಳ ನಾಯಕ, ಚನ್ನಬಸು 6 ಜನರಿಗೂ ಗಲ್ ಹಾಕ್ತಾರಂತ ಪಾಪ. ಹೌದಲ್ಲೇ? ಲೇ, ಅವತ್ತು ಹೋಳಿಗೆ ತುಪ್ಪ ಉಂಡು ಕಣು ತುಂಬ ನೋಡಿ ಬಂದು ಬಿಡೋಣ್ಲೆ. ಲೇ, ಏನ್ ಮನುಷ್ಯ ಕೆಟ್ಟದಿಲ್ಲ ಅಲ್ಲ. ಇಡೀ ದೇಶನ ಕಣ್ಣೀರಿಡು ಹೊತ್ನಾಗ ಹೋಳಿಗೆ ತುಪ್ಪ ತಿಂದ ನೋಡಕ್ ಹೋಗಿಲಿ. ಲೇ, ಎಷ್ಟರ ಕೆಟ್ಟದಿಲ್ಲ ನೀನು ಮನುಷ್ಯ. ಅಲ್ಲಲೇ, ನಾವು ಎಷ್ಟು ಒಳ್ಳೆಯವರಾದ್ರ ಈ ಮಕ್ಕಳು ನಮ್ಮನ್ನ ನಂಬುತ್ತಾರ. ಲೇ, ಎಷ್ಟು ಕೆಟ್ಟವ್ರಾಗುನು ಅಂದ್ರ ಮುಂದೆ ಹುಟ್ಟು ಮಕ್ಕಳಿಗೆ ನಮ್ಮ ಹೆಸರು ಇಟ್ಟಿರ್ಬೇಕು, ಹಂಗ ಕೆಟ್ಟವ್ರಾಗುನ್ಲೆ. ನಮ್ಮಂತ ಪಾಪಿಷ್ಠನ ಮಕ್ಕಳ ಹೆಸರ ಹುಟ್ಟು ಕೂಸುಗಳಿಗಿಟ್ಟ ಒಂದೂ ಬದುಕುವುದಿಲ್ಲ ಅಂತ ನಾ ಎದಿ ತಟ್ಟು ಹೇಳ್ತೀನಿ ನೋಡಲೆ. ಏ, ಯಾಕೆ ಬದುಕಂಗಿಲ್ಲಲೇ? ಜಿಲ್ಲಾಕ್ ಒಂದರ ತಪ್ಪಿ ಬದುಕ್ತಾವಂತ ನಾ ಹೇಳ್ತೀನಿ. ಅಕಸ್ಮಾತ್ ಬದುಕಿದ್ರು ಅವು ಮುಟ್ಟದೋಷ ಆಗದ ಉಳಿದಿಲ್ಲ. ಅಂತ ಪಾಪಿಷ್ಠನ ಮಕ್ಕಳೇ ನಾವು, ಅಂತ ಪಾಪಿಷ್ಠ. ಲೇ, ನೀ ನನಗೆ ಯಾರು ನನ್ನ ಮಕ್ಕಳು ನೆಟ್ಟಿದಾರ ಅಂತ ಹೇಳ್ತೀನಿ. ಲೇ, ಆ ಕೃಷ್ಣ ಮೋಸ ಮಾಡೇ ಕೊಂದ, ಮತ್ ಶ್ರೀರಾಮ ಮೋಸ ಮಾಡೇ ವಾಲಿನ ಕೊಂದ. ಹೌದಪ್ಪ ಮಗನ, ಅವ್ರು ದೇವ್ರು. ಅವರೇ ಮಗನ, ನಿನ್ನಂತ ನನ್ನ ಮಕ್ಕಳು ಅಂತವ್ರ ಮ್ಯಾಗ ಏರಿಸಿ ಕುಂದ್ರಿಸಿದ್ರಿ ದೇವ್ರ ಅಂತ ಹೇಳಿ. ಲೇ, ದೇವ್ರ ಎಂದಾರ ಇಂಥ ಕೆಟ್ಟ ಕೆಲಸ ಮಾಡ್ತಾನಲ್ಲೇ? ಮತ್ ವೇದ ಪುರಾಣದಾಗ ಬರ್ದಾರಲ್ಲೇ, ಅದೇನು ಗೊತ್ತಿಲ್ಲ ನಿನಗ? ಲೇ, ಆ ನನ್ನ ಮಕ್ಕಳು ಬರ್ದವ್ರ ಅಂತ ತಿಳ್ಕೊಂಡು ಈ ಮೊಬ್ಬನ ನಮಗ ನನಗೆ ಹೇಳಕತ್ಯಾನ. ಹೌದು ಬಿಡಪ್ಪ, ನಿನ್ನಂಗನ ಹೋಗುನು. ಅವ್ರು ಮಾಡಿದ ಅವತ್ತಿನ ಆ ಕೆಟ್ಟ ಕೆಲಸಕ್ಕ ಇವತ್ತ ಶ್ರೀಕೃಷ್ಣ ಲೀಲೆ, ಶ್ರೀರಾಮ ಲೀಲೆ ಅಂತ ಅನ್ನು ಈಗಿನ ಜನ ಮುಂದೆ ಈಗ ನಾವು ಮಾಡೋ ಕೆಲಸಕ್ಕ ಮುಂದಿನವರು ಲಿಂಗಣ್ಣನ ಲೀಲೆ, ವೆಂಕಟ ಮಹಾತ್ಮೆ ಅಂತ ಯಾಕೆ ಕರಿಬಾರ್ದು? ಇದು ಬಾಳ ಹೊತ್ತಕ ನಿನ್ ಜೋಡಿ ಮಾತಾಡ್ಕೊಂತ ನಿಂತ್ರ ಇಲ್ಲಿ ಹೋಗ್ಬರು ಜನ ನಮ್ಮನ್ನ ಕೆರತೊಂದು ಹೊಡ್ತಾರ. ಹೆಂಕ್ಯ, ನೀ ಬಾಳ ಸುಮಾರದಿ. ನಿನ್ನ ಸವಾಸ ಸಾಕ್ಲಿ ಅಪ್ಪ, ನಿನ್ನ ಸವಾಸ ಸಾಕು. ನಾ ಸತ್ತೇನಂದ್ರು ನನ್ನ ಮಣ್ಣಿಗೆ ಬರ್ಬೇಡಪ್ಪ, ನಿನ್ನ ಸವಾಸ ಸಾಕು. ಲೇ, ತಡಿಲೇ ಸ್ವಲ್ಪ. ಲೇ, ಇಲ್ಲಿ ತನ ಸಂಗೊಳ್ಳಿ ರಾಯಣ್ಣ ನಾಟಕಕ್ಕೆ ನಾವ ನಾಂತಿ ಹಾಡಿದೀವ. ಇನ್ನು ಮಂಗಳಾರತಿ ಹಾಡಿ ಮುಗಿಸೋಣಂತ ತಡಿಲಿ. ಲೇ, ಅವಸರ ಮಾಡಿ ಬರಂಗಿಲ್ಲ, ತಡಿಲಿ. ಗರಗದ ಮಡಿವಾಳಪ್ಪಜ್ಜ, ಕೊನೆಗೂ ನಿನ್ನ ಶಾಪವನ್ನು ಕೊನೆಗೂಡಿಸಿಕೊಂಡು ಕಿತ್ತೂರನ್ನು ಸರ್ವನಾಶ ಮಾಡಿದೆಯ. ಈಗಲಾದರೂ ನಿನ್ನ ಮನದಲ್ಲಿನ ಸೇಡುತ್ತೀರಿ, ಆತ್ಮಕ್ಕೆ ಶಾಂತಿ ಸಿಕ್ಕಿತ್ತಲ್ಲವೇ? ಕಲ್ಮಠದ ಗುರುಸಿದ್ದೇಶ, ಈ ನಿನ್ನ ಮಕ್ಕಳ ಸೇವೆ ನಿನ್ನ ಮನಕ್ಕೆ ಬಾರದೆ ನೀನು ಕೂಡ ಮುಡಿಸಿಕೊಂಡು ಕಿತ್ತೂರಿಗೆ ಕರಾಳ ರಾತ್ರಿಯನ್ನೇ ನೀಡಿದೆಯ. ಕಿತ್ತೂರ ರಾಜಲಕ್ಷ್ಮಿ ತನ್ನ ಮನೆ ಮಾರು ಬಂಧು ಬಳಗವನ್ನು ಬಿಟ್ಟು ನಿನ್ನ ಸ್ವತಂತ್ರಕ್ಕಾಗಿ ಹೋರಾಡಿದ ಈ ನಿನ್ನ ಮಕ್ಕಳಿಗೆ ಎಂದು ಈ ನೇಣು ಗಂಬವನ್ನೇ ಸಾಕ್ಷಿ ಮಾಡಿದೆಯ. ಕನ್ನಡಿಗರು ತಮ್ಮ ಸ್ವಾರ್ಥಕ್ಕಾಗಿ ಸ್ವಾಭಿಮಾನವನ್ನೇ ಬಲಿ ಕೊಟ್ಟು ಬಾಳಬೇಕೆನ್ನುವುದಕ್ಕೆ ಈ ನಿನ್ನ ಸಾವೇ ಸಾಕ್ಷಿ ಆಯಿತು ರಾಯಲ್ಲ, ಸಾಕ್ಷಿ ಆಯಿತು. ಬಾ ತಾಯಿ ಬಾ,
ಮಗನ ಸಾವಿನ ದೃಶ್ಯವನ್ನು ಕಣ್ಣಾರೆ ಕಂಡು ಕಣ್ಣೀರಿಡಲು ಬಂದೇನಮ್ಮ. ಚೆನ್ನಪ್ಪ, ನನ್ನ ಕಳ್ಳು ಕಿತ್ತು ಬೆಂಕಿ ಹಾಕ್ತಾರಲ್ಲೋ. ಕಿತ್ತೂರ ಪಡೆಯಲು ಹೋರಾಡಿದ ಮಕ್ಕಳ ಗತಿ ಎಲ್ಲಿಗೆ ಬಂತಪ್ಪ? ಇನ್ನು ಏನೇನು ನೋಡ್ಬೇಕಾಯ್ತು ಈ ಪಾಪಿ ಕಣ್ಣು? ಎಷ್ಟರ ಪಾಪ ಮಾಡಿ ಹುಟ್ಟಿರ್ಬೇಕು ಈ ಕೆಚ್ಚು. ಹಾಗನ್ನದಿರವ, ನಿನ್ನಂತ ಪುಣ್ಯವಂತರು ಇರುವರೆಂದೇ ದಿನ ಬೆಳಗಾಗುತ್ತದೆ ಅಮ್ಮ, ಬೆಳಕು ಇನ್ನೆಲ್ಲೇ ಬೆಳಕು ಮಗನೇ? ನಮ್ಮ ಬಾಳಿನಲ್ಲಿ ಕರಾಳ ಕತ್ತಲೆಯೇ ಮುತ್ತಿ ಹೋಯಿತು. ಚೆನ್ನಪ್ಪ, ನಿನಗೂ ಹಿಡಿಬೇಕು ಅಂತ ಸಂಚು ನಡೆಸಾರಂತ. ನೀನ್ ಯಾಕಪ್ಪ ಇಲ್ಲಿ ಬಂದೆ? ಹೋಗು ಮಗನೇ, ಇಲ್ಲಿಂದ ಎಲ್ಲಾದ್ರೂ ದೂರ ಹೊರಟೋಗು. ನನ್ನ ಮಗ ರಾಯಣ್ಣನ ದುಃಖ ನಿನ್ನ ಮಾರಿಯರು ನೋಡಿ ಮರಿತೀನಪ್ಪ, ನಿನ್ನ ಮಾರಿ ನೋಡಿ ಮರಿತೀನಿ. ಅವ್ವ, ಕೊನೆಯ ಸಲ ಅಣ್ಣನ ದರ್ಶನ ಪಡೆಯದಿದ್ದರೆ ಈ ಜನ್ಮ ಹುಟ್ಟಿ ಸಾರ್ಥಕೇನವ್ವ. ನೀನು ಅಣ್ಣನ ಸಮೀಪಕ್ಕೆ ಹೋದಾಗ ನಿನ್ನ ತಮ್ಮ ಚನ್ಮಸ್ಸು ನಿನ್ನ ಹಿಂದೆ ನಿಂತಾಳಂತ ಹೇಳವ್ವ. ಯಾರಿಗೆ ಬಿಡುದಿಲ್ಲ. ನಿನ್ನ ಗಲ್ಲಿಗೆ ಇರಿಸೋದು ನಿನ್ನ ತಾಯಿ ನೋಡ್ಬೇಕಾಯ್ತಲ್ಲೋ ಯಪ್ಪ. ಈ ಸಂತಾನ ಹೆಂಗ ತಾಳೋ ನನ್ನ ಮಗನೇ, ಹೆಂಗ ತಾಳೋ. ನನ್ನ ಮಗನ ಕೊಲ್ಬೇಡ್ರಿ ಅಪ್ಪ, ನನ್ನ ಮಗನ ಗಲ್ಲಿಗೆ ಏರ್ಸ್ಬೇಡ್ರಿ. ಬೇಕಾದ್ರ ನನ್ನ ಗಲ್ಲಿಗೆ ಏರ್ಸ್ರಿ ಅಪ್ಪ. ನನ್ನ ರಕ್ತ ಕೊಟ್ಟು ಬೆಳೆಸಿದಿ ಕಂದನ ಕೊಲ್ಲಬೇಡ್ರಿ ಅಪ್ಪ, ಕೊಲ್ಲಬೇಡ್ರಿ. ಕೊನೆಗಳಿಗಾಗ ತಾಯಿ ಮಕ್ಕಳ ಅಗಲಿಸ್ಬೇಡ್ರಿ. ನಿಮ್ಮ ತಾಯಿ ನೆನಪು ತಂದುಕೊಂಡಾದ್ರೂ ನನ್ನ ಮಗನ ಮುದ್ದಾಡಕ್ ಬಿಡ್ರಿ ಅಪ್ಪ. ಇಲ್ಲ ಈ ಮುದುಕಿನ ಒಂದಾದ್ರೂ ನನ್ನ ಮಗನ ಮುದ್ದಾಡಕ್ ಬಿಡ್ರಿ. ನಿಮ್ ಕೈ ಮುಗಿತೀನಿ. ಈ ಪಾಪಿಗಳಿಗೆ ಕೈ ಮುಗಿಬೇಡವಾ, ಕೈ ಮುಗಿಬೇಡ. ದೂರದಿಂದಲೇ ಆಶೀರ್ವಾದ ಮಾಡು ತಾಯಿ, ಧೈರ್ಯದಿಂದ ಸಾಗುವೆ. ಪ್ರಾಣವನ್ನು ಬಿಟ್ಟು ನಿನ್ನ ಕೊನೆ ಆಸೆ ಏನಿದೆ? ಹಾಗಿದ್ದರೆ ನನ್ನ ತಾಯಿ ಕೂಡ ಸಮಯ ಮಾತನಾಡಲು ಬಿಟ್ಟು ಕೊಡಿ. ಏನು ಕರ್ಮ ಮಾಡಿ ಪಾಪಿ ಹೊಟ್ಟ ಹುಟ್ಟಿದವ ನನ್ನ ಮಗನೇ, ಏನು ಕರ್ಮ ಮಾಡಿ ಹುಟ್ಟಿದೆ? ತಾಯಿಯ ಭಾಗ್ಯದ ಮುಂದೆ ಯಾವ ಭಾಗ್ಯವಿದೆ ತಾಯಿ? ತಾಯಿಯ ಹೃದಯದಲ್ಲಿ ಜೇನು ಹರಿದರೆ ಮಗುವಿನ ತುಟಿಯಲ್ಲಿ ಹಾಲು ಜಿನುಗುತ್ತಿದೆಯಂತೆ. ತಾಯಿಯ ಕೈ ತುತ್ತಿನ ಸುಖ ಕಾಣದವನು ಜೀವನದಲ್ಲಿ ಅರ್ಧ ಸುಖವನ್ನೇ ಕಂಡಂತೆ ಕಳೆದುಕೊಂಡಂತೆ ಅಂತ ಹಿರಿಯರು ಹೇಳಿ. ಕುತ್ತಿಗೆಗೆ ಹಗ್ಗ ಬೀಳೋ ಹೊತ್ತಿನಾಗ ಇಂಥ ಗಂಡ ಮಾತನ್ನ ಮಾತಾಡ್ತಿಲ್ಲ. ಎಂಥ ಗಂಡದೇನೋ ನಿನ್ನದು. ನಿನ್ನ ಹೆಂಗರ ಕೊಲ್ತಿರ್ಬೇಕು ಅಯ್ಯಪ್ಪ, ನಿನ್ನ ಹೆಂಗರ ಕೊಲ್ತಿರ್ಬೇಕು. ಮಗು ತಾಯಿಗೆ ಪ್ರೀತಿನೇ ಹೊರತು ಹೊರಗಿನವ್ರಿಗೆ ಏನವ್ವ, ಹೊರಗಿನವ್ರಿಗೆ ಕನ್ನಡ ತಾಯಿಯ ಕತ್ತು ಹಿಚ್ಚಗಲು ಸಿದ್ಧರಾದವರಿಗೆ ಈ ರಾಯಣ್ಣನು ಕೊಲೆ ಮಾಡೋದೇನು ಮಹಾ. ಆದರಿಷ್ಟೇ ನನ್ನ ಸಾವಿಗಿಂತ 1000 ಪಟ್ಟು ದುಃಖ ನಮ್ಮ ದೇಶದ ಜನರು ನೀಚರು ಅನ್ನೋದನ್ನ ಸಪ್ತ ಸಾಗರ ದಾಟಿ ಬಂದ ಈ ಕೆಂಪು ಮಾರಿ ಅವರಿಗೆ ತೋರಿಸ್ಕೊಟ್ರಲ್ಲ, ಆ ನೋವು ಹೆಚ್ಚಾಗಿದೆ ತಾಯಿ, ಹೆಚ್ಚಾಗಿದೆ. ನಿನ್ನ ಸಾವು ನಿನ್ನ ತಾಯಿ ನೋಡೋದು ನ್ಯಾಯವೇನು? ನಿನ್ನ ಕಣ್ಣು ಮುಂದೆ ನಾನು ಕಣ್ಣು ಮುಚ್ಚಬೇಕು, ನಿನ್ನ ಕೈಯಿಂದ ಹಿಡಿ ಮಣ್ಣು ಹಾಕಿಸ್ಕೊಳ್ಬೇಕು ಅಂತ ಮಾಡಿದ ಈ ನಿನ್ನ ತಾಯಿನ ನಡುವೆ ಬಿಟ್ಟು ಹೊಟ್ಟೆ ಅಲ್ಲೋ. ಅಳಬೇಡ. ಈ ನಿನ್ನ ಮಗ ಸುಳ್ಳು ಹೇಳಿ ಕಳ್ಳತನ ಮಾಡಿ ಹೇಡಿಯಾಗಿ
ಮರಣದಂಡನೆಗೂ ಗುರಿಯಾಗಿಲ್ಲ. ನಾಡು ಉಳಿಸಲು ಹೋರಾಡಿ ಗಂಡದಿಯ ಕಂಡಾಗಿ ಗಲ್ಲಿಗೇರುವ ಮಗನನ್ನು ಕಂಡು ಸಂತೋಷ ಪಡು. ಜನ್ಮ ಜನ್ಮಾಂತರಕ್ಕೂ ನಿನ್ನ ಹೊಟ್ಟೆಯಲ್ಲೇ ಹುಟ್ಟಿ ಬರುವಂತೆ ಆಶೀರ್ವದಿಸುತ್ತಾರೆ. ಏನಂತ ಆಶೀರ್ವಾದ ಮಾಡ್ಲಪ್ಪ, ಏನಂತ ಆಶೀರ್ವಾದ ಮಾಡ್ಲಿ ರಾಯ. ನಿನ್ನ ತಮ್ಮ ಜನ್ಮಸೋ ಹಿಂದೆ ಬಂದು ನಿಂತಪ್ಪ. ಇಲ್ಲ, ಮುಗಿತು, ಎಲ್ಲ ಮುಗಿದೋಯ್ತು. ಇನ್ನು ಮುತ್ತಿನಂತ ಮಗನ ಕಳ್ಕೊಂಡು ನಾನಿನ್ನು ಬದುಕಿದ್ದು ಸಾಯೋದು ಇನ್ನೇನು ಉಳಿದೈತಿ ಅಪ್ಪ. ರಾಯಣ್ಣ, ನಿನ್ನ ಬಿಟ್ಟು ನಾನು ಬದುಕೋದಿಲ್ಲ, ನಿನ್ನ ಬಿಟ್ಟು ನಾನು ಬದುಕೋದಿಲ್ಲ. ಹೋಗ್ತೀನಪ್ಪ, ನಿನಗಿಂತ ಮೊದಲು ದೇವರ ಪಾದ ಸೇರ್ತೀನಿ, ನಿನ್ನ ದಾರಿ ಕಾಯ್ತಾ ಇರ್ತೀನಿ ರಾಯಣ್ಣ, ನಿನ್ನ ದಾರಿ ಕಾಯ್ತಾ ಇರ್ತೀನಿ. ರಾಯ, ಇನ್ನೇನಾದರೂ ಕೇಳೋದಿದೆ ಏನು? ನನ್ನ ಶವ ನನ್ನವರಿಗೆ ಮುಟ್ಟಿಸಬೇಕು. ಇಲ್ಲಿಗೆ ಬಂದ ನನ್ನ ಕುಲ ಬಾಂಧವರು ಯಾರಾದರೂ ಇದ್ದರೆ ನನ್ನ ಸಮಾಧಿಯ ಮೇಲೆ ಆಲದ ಸಸಿ ನಡುವಂತೆ ಮಾಡಿರೆಂದು ತಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಆಲ್ ರೈಟ್, ಕ್ಯಾರಿ ಆನ್. ಬಂಧುಗಳೇ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ನಡು ನೀರಿನಲ್ಲಿ ಕೈ ಬಿಟ್ಟು ಹೋಗುವ ಈ ನಿಮ್ಮ ಮಗನನ್ನು ಮನ್ನಿಸಿರೆಂದು ಮತ್ತೊಮ್ಮೆ ತಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ರಾಯ, ನೀನೇ ಸತ್ತ ಮೇಲೆ ಕಿತ್ತೂರು ಸ್ವತಂತ್ರವಾಗುವುದು ಸಾಧ್ಯವೇ ಇಲ್ಲ ಮಗನೇ. ಅಮಲಿದಾರ್, ಈ ಒಬ್ಬ ರಾಯ ಸತ್ತರೆ ಮುಗಿಯಲಿಲ್ಲ. ಮುಂದೆ ದೇಶಾಭಿಮಾನದ ಮಕ್ಕಳು ಮನೆ ಮನೆಗಳಲ್ಲಿ ಹುಟ್ಟಿ ನಿನ್ನ ಬ್ರಿಟಿಷ್ ನಾಯಿಗಳನ್ನು ಬಿಡದೆ ಬೆನ್ನಟ್ಟಿದಾಗ ನಟ್ಟು ನಡು ರಾತ್ರಿಯಲ್ಲಿ ನಮ್ಮ ದೇಶ ಬಿಟ್ಟು ಕೊಟ್ಟು ಓಡಿ ಹೋಗುವ ಪ್ರಸಂಗ ಬರುವುದು ಲಕ್ಷ್ಯದಲ್ಲಿಟ್ಟುಕೋ. ಕ್ಯಾರಿ ಆನ್. ಶಂಭೋ ಹರ ಹರ. ಬನ್ನಿ ತಂದೆ, ತಮ್ಮ ಬರುವಿಕೆಯನ್ನೇ ಕಾಯುತ್ತಿದ್ದೆ. ಬನ್ನಿ ಗುರುದೇವ. ಧರೆಯ ಯೋಗ ಬೇಗ ನೀಗಿಸಿತು. ಸ್ವರ್ಗ ನಿನಗೆ ಸ್ವಾಗತ ಮಾಡುತ್ತಿದೆ. ಓ ಭಾರತ ಮಾತೆಯ ಮುದ್ದು ಕಂದ, ಇಂತಹ ಕೆಟ್ಟ ಜನರನ್ನ ಕಟ್ಟಿಕೊಂಡು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾಲಿಟ್ಟಿದ್ದೇ ತಪ್ಪಾಯಿತು. ಇನ್ನೂ ಇಂತಹ ಜನರ ಮಧ್ಯೆ ಬದುಕಿ ಉಪಯೋಗವಿಲ್ಲ ಕಂದ. ಇಂದಿಗೆ 115 ವರ್ಷಕ್ಕೆ ನಿನ್ನಾಶೆಯಂತೆ ಇಡೀ ಭರತ ಖಂಡವೇ ಒಮ್ಮತವಾಗಿ ಮತ್ತೆ ಸ್ವಾತಂತ್ರ್ಯದ ಧ್ವಜ ಹಾರಿಸುವರು. ಚಿಂತಿಸದಿರಬಹುದು. ಈ ಕಂದನಿಗಾಗಿ ನೀವು ನೀಡಿದ ಈ ಸಂಜೀವನಿಯನ್ನು ಮರಳಿ ತಮಗೆ ಮುಟ್ಟಿಸುವೆ ತಂದೆ. ಶಂಭೋ ಹರ ಹರ ಮಹಾದೇವ. ದೇಶಭಕ್ತನಿಗೆ ತನ್ನ ನಾಡಿನಲ್ಲಿಯೇ ಮರಣದಂಡನೆ, ಪರಮ ದ್ರೋಹಿಗಳಿಗೆ ಇಲ್ಲಿ ಪುರಸ್ಕಾರ. ಯಾರು ಮಾಡಿದ ಪಾಪ, ವಿಧಿ ನೀಡಿದ ಶಾಪ, ಕನ್ನಡಿಗರಿಗದು ಪಾಪ, ಕನ್ನಡಿಗರಿಗದು ಶಾಪ. ಯಾರು ಮಾಡಿದ ಪಾಪ, ವಿಧಿ ನೀಡಿದ ಶಾಪ, ಯಾರು ಮಾಡಿದ ಪಾಪ, ವಿಧಿ ನೀಡಿದ ಶಾಪ, ಕನ್ನಡಿಗರಿಗದು ಪಾಪ,
Thank you.